रूपमोक्षमानहो पुरुष इच्छा विषय हेतुताको ब्रह्म ज्ञान सोपरोक्ष परोक्ष नय परोक्ष दृढ़ तामय परोक्ष दृढ़ अदृढ़ इच्छा विषय मोक्ष को साक्षात हेतु दृढ़ परोक्ष ज्ञान हेतुता विचार जीव हेतुता विचार जीव ब्रह्म जग जानहु पुरुष इच्छा विषय वस्तु रूप जड़ चेतन दो जड़ मिथ्या माया ब्रह्म चित्त सोमय माया ब्रह्म चित्त सोमय पीतांबर शानहु पुरुष इच्छा विषय पुरुषार्थ जोई सोई दुख नाश सुख प्राप्ति दुख नाश सुख प्राप्ति रूप मोक्ष मानहु पुरुष इच्छा विषय। सतगुरुनाथ महाराज की जय। परम पूज्य प्रातः स्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪಂಡಿತ್ ಪೀತಾಂಬರ್ಜಿ ಅವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಚಂದ್ರೋದಯ. ವಿಚಾರ ಚಂದ್ರೋದಯದಲ್ಲಿ ನಿನ್ನಿನ ದಿವಸ 6ನೇ ಕಲಾ ಪ್ರಾರಂಭ ಆಗ್ಯದ. ಇವತ್ತ 7ನೇ ಕಲಾ ಅಥ ಸಪ್ತಮ ಕಲಾ ಪ್ರಾರಂಭ. ಅಥ 6ನೇ ಕಲಾ ಆದ ಬಳಿಕ ಈಗ 7ನೇ ಕಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. 7ನೇ ಕಲಾದೊಳಗೆ ಏನು ಹೇಳಬೇಕಂತಾರೆ ಅಂತ ಕೇಳಿದರೆ, ಆತ್ಮಕ್ಕೆ ವಿಶೇಷಣ, ಆತ್ಮನ ವಿಶೇಷಣಗಳನ್ನು ಹೇಳಿಕೊಡ್ತಾ ಇದ್ದಾರೆ. ಯಾವುದೇ ಒಂದು ವಸ್ತುವನ್ನು ಗುರುತಿಸಬೇಕಾಗಿತ್ತು ಅಂತಂದರೆ ವಿಶೇಷಣಗಳ ಮೂಲಕವಾಗಿ ಆ ವಸ್ತುವನ್ನು ಗುರುತಿಸಲಿಕ್ಕೆ ಬರ್ತದೆ. ಆದ್ದರಿಂದ ಆತ್ಮನನ್ನು ವಿಶೇಷಣಗಳ ಮೂಲಕವಾಗಿ ತಿಳಿಸುವ ಸಲುವಾಗಿ ಆತ್ಮನ ವಿಶೇಷಣಗಳನ್ನು ಇಲ್ಲಿ ಹೇಳಲಿಕ್ಕೆ ಪ್ರತಿಜ್ಞೆ ಮಾಡಿದ್ದಾರೆ. ಹಾಗಾದರೆ ವಿಶೇಷಣ ಅಂದರೆ ಏನು? ವಿಶೇಷಣ ಶಬ್ದಕ್ಕೆ ಹಲವಾರು ಲಕ್ಷಣಗಳದಾವ. ಅವೆಲ್ಲ ಬಹಳ ಕಠಿಣ ಅದಾವ. ಸುಲಭವಾಗಿರ್ತಕ್ಕಂಥ ಲಕ್ಷಣ ಏನು? ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ಅರ್ಥಾತ್ ಬರ್ಕೋಬೇಕು. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಅಂದರೆ ಸ್ವರೂಪದಲ್ಲಿ ಪ್ರವೇಶವಾಗಿ ಇದ್ದುಕೊಂಡು
ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ. ಸ್ವರೂಪದಲ್ಲಿ ಯಾವುದು ಪ್ರವೇಶವಾಗಿ ಇದ್ದುಕೊಂಡು ಭಿನ್ನವಾಗಿರ್ತಕ್ಕಂಥ ಪದಾರ್ಥಗಳನ್ನು ಬೇರ್ಪಡಿಸಿ ತಿಳಿಸುವುದು ಯಾವುದೋ ಅದಕ್ಕೇನಂತಾರೆ? ವಿಶೇಷಣ. ನಿನ್ನೆ ಹೇಳಿನಿ, ನೀಲೋ ಘಟಃ, ಕೆಂಪು ಕುದುರೆ. ಕೆಂಪು ವಿಶೇಷಣ, ಕುದುರೆ ವಿಶೇಷ, ನೀಲ ವಿಶೇಷಣ, ಘಟ ವಿಶೇಷ. ವಿಶೇಷದ ಸ್ವರೂಪದಲ್ಲಿ ಇದ್ದುಕೊಂಡು ಘಟವೆಂಬ ವಿಶೇಷ ಪದಾರ್ಥದಲ್ಲಿ ನೀಲವೆಂಬ ವಿಶೇಷಣವು ಕೂಡಿಕೊಂಡಿದ್ದು ಇತರ ಪದಾರ್ಥಗಳ ಇತರದ ಘಟಗಳನ್ನು ಭಿನ್ನಪಡಿಸಿ ತಿಳಿಸಿಕೊಡುತ್ತಿದೆ. ಆದ್ದರಿಂದ ವಿಶೇಷಣವು ನೀಲ ಬಣ್ಣ. ಕೆಂಪು ಅನ್ನುವಂಥದ್ದು ಕುದುರೆಯಲ್ಲಿ ಸೇರಿಕೊಂಡು ಇದ್ದು ಉಳಿರ್ತಕ್ಕಂಥ ಕಪ್ಪು ಕುದುರೆಗಳನ್ನು ಭಿನ್ನಪಡಿಸಿ ಆ ಕೆಂಪು ಅನ್ನುವ ವಿಶೇಷಣ ಕುದುರೆಯನ್ನು ತಿಳಿಸಿಕೊಡುತ್ತಿರೋಣದರಿಂದ ಅದಕ್ಕೆ ಕೆಂಪು ಕುದುರೆ. ಸಾಮಾನ್ಯವಾಗಿ ಒಂದು 7-8 ಮಂದಿ ಹೋಗ್ತಿರ್ತಾರೆ. ಆ ಟೊಪ್ಪಿಗೆವನು ಕರಿ ಅಂತಾರೆ. ಟೊಪ್ಪಿಗೆವ ಉಳಿದ ಮಂದಿಗೆ ಟೊಪ್ಪಿಗೆ ಇದ್ದಿದ್ದಿಲ್ಲ. ಆ ಟೊಪ್ಪಿಗೆ ಏನು ಮಾಡಿತು? ಅವನಿಗೆ ವಿಶೇಷಣ ಆತು. ಪುರುಷನಿಗೆ ಟೊಪ್ಪಿಗೆ ವಿಶೇಷಣ. ಆ ಬಡಿಗೆ ಮುದುಕನ್ ಕರ್ಕೊಂಡು ಬಾ. ಬಡಿಗೆ ಏನಾತು? ವಿಶೇಷಣ ಆತು. ಯಾರಿಗೆ? ಮುದುಕನಿಗೆ. ಅವ ರುಮಾಲದ ಮನುಷ್ಯನ ಕರ್ಕೊಂಡು ಬಾ. ರುಮಾಲ್ ಏನಾತು? ವಿಶೇಷಣ ಆತು. ಹೀಗೆ ವಿಶೇಷಣ ಏನು ಮಾಡ್ತದ? ವಿಶೇಷದೊಡನೆ ಕೂಡಿಕೊಂಡಿದ್ದು ಭಿನ್ನ ಪದಾರ್ಥಗಳನ್ನು ಬೇರ್ಪಡಿಸಿ ತಿಳಿಸಿಕೊಡೋಣದರಿಂದ ಅದಕ್ಕೆ ವಿಶೇಷಣ ಅಂತ ಕರೀತಾರೆ. ಇಲ್ಲಿ ಹೇಳ್ತಕ್ಕಂಥ ವಿಶೇಷಣಗಳು ಆತ್ಮನೆಂಬ ವಿಶೇಷದೊಡನೆ ಕೂಡಿಕೊಂಡು ಆತ್ಮವಲ್ಲದ ಅನಾತ್ಮ ವಿಶೇಷಗಳನ್ನು ಭಿನ್ನಪಡಿಸಿ ತಿಳಿಸಿಕೊಡ್ತಾ ಇದ್ದಾವೆ. ಆದ್ದರಿಂದ ಇಲ್ಲಿ ಆತ್ಮನ ವಿಶೇಷಣಗಳು ಅಂತ ಹೇಳ್ಕೊಂಬಂದಿದ್ದಾರೆ. ಪ್ರಶ್ನೆ 140. ಆತ್ಮನ ವಿಶೇಷಣಗಳು ಎಷ್ಟು ಪ್ರಕಾರವಾಗಿವೆ? ಪ್ರಶ್ನೆಯೇನು? ಆತ್ಮನ ವಿಶೇಷಣಗಳು 140. ಆತ್ಮನ ವಿಶೇಷಣಗಳು ಎಷ್ಟು ಪ್ರಕಾರವಾಗಿರುತ್ತವೆ? ಆತ್ಮನ ವಿಶೇಷಣಗಳಲ್ಲಿ ಮುಖ್ಯವಾಗಿ 2 ಭಾಗ ಮಾಡ್ತಾರೆ. ಆತ್ಮನ ವಿಶೇಷಣಗಳು ವಿಧೇಯ ಮತ್ತು ನಿಷೇಧ್ಯವೆಂದು 2 ಪ್ರಕಾರವಾಗಿರುತ್ತವೆ. ಆತ್ಮನ ವಿಶೇಷಣ ಮುಖ್ಯವಾಗಿ 2. ಒಂದು ವಿಧೇಯ ವಿಶೇಷಣ, ಇನ್ನೊಂದು ನಿಷೇಧ್ಯ ವಿಶೇಷಣ. ಆತ್ಮನನ್ನು ಸಾಕ್ಷಾತ್ತಾಗಿ ಬೋಧಿಸುವ ತಿಳಿಸುವ ವಿಶೇಷಣಗಳನ್ನು ವಿಧೇಯ ವಿಶೇಷಣವೆನ್ನುತ್ತಾರೆ. ನೇರವಾಗಿ ಆತ್ಮನ ತಿಳಿಸಿಕೊಡ್ತಕ್ಕಂಥ ವಿಶೇಷಣಗಳಿಗೆ ವಿಧೇಯ ವಿಶೇಷಣ ಅಂತಾರೆ. ಇನ್ನೊಂದು ಪ್ರಪಂಚವನ್ನು ನಿಷೇಧಿಸಿ ಆತ್ಮನನ್ನು ಬೋಧಿಸತಕ್ಕಂಥ ವಿಶೇಷಣಗಳನ್ನು ಏನಂತಾರೆ? ನಿಷೇಧ್ಯ ವಿಶೇಷಣ. ಅದಕ್ಕೆ ಟಿಪ್ಪಣಿಯೊಳಗೆ 138 ಟಿಪ್ಪಣಿಯೊಳಗೆ ಅವಕ್ಕೆ ದೃಷ್ಟಾಂತ ಕೊಡ್ತಾರೆ ವಿಧೇಯ ಮತ್ತು ನಿಷೇಧ್ಯಗಳಿಗೆ. ಸದವ
ಧವ ಅಂದ್ರ ಗಾಂಡ, ಸಧವ ಗಾಂಡ ಉಳ್ಳವನು, ಮುತ್ತೈದೆ. ಸಧವಾ ಶಬ್ದ ಏನ್ ಮಾಡ್ತತ? ವಿಧವಾ ಸ್ತ್ರೀಯಳ ನಿಷೇಧ ಮಾಡಿ ಸೌಭಾಗ್ಯವತಿ ಹೆಣ್ಣು ಮಗಳ ಸಾಕ್ಷಾತ್ ಬೋಧಕವಾಗಿದೆ. ಸಧವ ಅಂದಾಗ ಆಕೆ ವಿಧವೆ ಅಲ್ಲೇನು ಅಂತ ಕೇಳೋ ಪ್ರಶ್ನೆನೇ ಇಲ್ಲ. ಇದು ಆಕೆ ಮುತ್ತೈದೆ ಅಂತ ಹೇಳ್ತದ. ಹಾಗೆ ಸತ್ ಮುಂತಾದ ವಿಧೇಯ ವಿಶೇಷಣಗಳು ಅಸತ್ ಮುಂತಾದ ಪ್ರಪಂಚದ ನಿಷೇಧವನ್ನು ನಿಷೇಧಿಸಿ ಸದಾದಿರೂಪ ಬ್ರಹ್ಮನ ಸಾಕ್ಷಾತ್ ಬೋಧಕ ಆಗಿರುತ್ತವೆ. ಆದ್ದರಿಂದ ಸತ್ತಾದಿ ವಿಶೇಷಣಗಳು ವಿಧೇಯ. ಸತ್ ಅನ್ನುವುದರಿಂದ ಇದೇನು ಮಾಡ್ತತಿ ಅಂತ ಕೇಳಿದರೆ ಸತ್ತಲ್ಲದವುಗಳನ್ನು ಬೇರ್ಪಡಿಸ್ತದ ಅಲ್ರಿ. ಸತ್ತಲ್ಲವುಗಳನ್ನು ಬೇರ್ಪಡಿಸಿ ನೇರವಾಗಿ ಸತ್ ಯಾವುದದೋ ಅದುವೇ ಆತ್ಮ ಅಂತ ಹಿಂಗೆ ಬೋಧ ಮಾಡ್ತದ. ಇದಕ್ಕೆ ವಿಧೇಯ ವಿಧೇಯ ನೇರವಾಗಿ. ಇನ್ನು ನಿಷೇಧ್ಯ ಅಂದರೆ ಏನು? ಅವಿಧವಾ ಶಬ್ದವು ವಿಧವಾ ಹೆಣ್ಣು ಮಗಳ ನಿಷೇಧ ಮಾಡಿ ಅವಳಿಗಿಂತಲೂ ವಿಲಕ್ಷಣವಾದ ಸೌಭಾಗ್ಯವತಿ ಹೆಣ್ಣು ಮಗಳ ಬೋಧಕ ಆಗಿದೆ. ಅವಿಧವ ಅಕಾರ ಏನು ಮಾಡ್ತದ? ನಿಷೇಧ ಮಾಡ್ತದ. ಅಲ್ಲ, ಅಕಾರ ನಿಷೇಧ ಮಾಡ್ತದ. ಧರ್ಮ ಅಧರ್ಮ ಅಕಾರ ಬಂದ, ಧರ್ಮ ಅನ್ನೋ ಶಬ್ದ ಬಂದು ಅಕಾರ ಬಂದು ಏನು ಮಾಡ್ತು? ಧರ್ಮವನ್ನು ನಿಷೇಧ ಮಾಡ್ತದ. ಅದಲ್ಲ ವಿದ್ಯೆ ಅವಿದ್ಯೆ, ವಿದ್ಯೆ ಅಲ್ಲದ್ದು ಅವಿದ್ಯೆ. ಅಕಾರ ನಿಷೇಧ. ಅಕಾರ ಮತ್ತು ನಕಾರಗಳೆಲ್ಲರಿ ಬಂದು ಅಂದ್ರೆ ಅವು ನಿಷೇಧ ಮಾಡ್ತಾವ, ಅಲ್ಲ ಅಂತ ಹೇಳ್ತಾ ಇದ್ದಾವೆ. ಈಗ ಅವಿಧವ ಅಂದ್ರ ಅಂತ ಕೇಳ ವಿಧವೆ ಅಲ್ಲದವಳು ಅಲ್ರಿ. ಸಧವ ಅಂದ್ರೂ ಕೂಡ ಸೌಭಾಗ್ಯವತಿಯನ್ನೇ ಹೇಳ್ತದ. ಅವಿಧವ ಅಂದ್ರೂ ಸೌಭಾಗ್ಯವತಿಯನ್ನೇ ಹೇಳ್ತದ. ಸಧವ ಅನ್ನೋದು ನೇರವಾಗಿ ಆಕಿನ ಬೋಧಿಸ್ತದ. ವಿಧವ ಅವಿಧವ ಅನ್ನೋದು ವಿಧವೆಯನ್ನು ನಿಷೇಧ ಮಾಡಿ ಆಯಾವ ಪತಿಯುಳ್ಳ ಸೌಭಾಗ್ಯವತಿಯನ್ನ ಬೋಧ ಮಾಡ್ತದೆ. ಅರ್ಥಾತ್ ಎಲ್ಲಿ ನಿಷೇಧ ಮಾಡಿ ಬೋಧ ಮಾಡ್ತಿತ್ತು ಅಂತಂದ್ರ ನಿಷಿದ್ಧ ವಿಶೇಷಣ, ನಿಷೇಧ ಮಾಡಲಾರ್ದನ ಬೋಧ ಮಾಡ್ತಿತ್ತು ಅಂತಂದ್ರೆ ಅದು ವಿಧೇಯ ವಿಶೇಷಣ ಅಂತ ಎರಡು ಪ್ರಕಾರ ವಿಶೇಷಣಗಳನ್ನು ಹೇಳ್ಕೊಂಡ್ಬಂದಿದ್ದಾರೆ. ಅದರಂತೆ ಇಲ್ಲಿ ಅವಿಧವಾ ಶಬ್ದದಲ್ಲಿ ನಿಷೇಧ ಮಾಡ್ತಕ್ಕಂಥ ಯಾವ ಕೆಲವು ನಿಷೇಧ ವಿಶೇಷಣಗಳು ಅಂತ ಕೇಳಿದ್ರೆ ಅವು ಕೇಳ್ಯಾರಲ್ಲ. ಅನಂತ, ಅನಂತ ಅಂತ ಒಂದು ಶಬ್ದದ ಅಕಾರ ಏನ್ ಮಾಡ್ತತಿ? ಅಂತವನ್ನು ನಿಷೇಧ ಮಾಡ್ತೈತಿ. ಅಂತ ಇಲ್ಲದ್ದು ಅಲ್ರಿ. ಇಲ್ಲಿ ಅಕಾರ ಬತ್ತಂದ್ರೆ ನಿಷೇಧ ಮೂಲಕವಾಗಿ ವಸ್ತುವನ್ನು ತಿಳಿಸ್ಕೊಡ್ತದೆ. ಪ್ರಪಂಚದ ಧರ್ಮಗಳನ್ನು ನಿಷೇಧ ಮಾಡಿ ಅದಕ್ಕಿಂತಲೂ ವಿಲಕ್ಷಣ ಬ್ರಹ್ಮವನ್ನು ಬೋಧಿಸುತ್ತದೆ. ಆದ್ದರಿಂದ ಅವುಗಳನ್ನು ಅನಂತ ಮುಂತಾದ ವಿಶೇಷಣಗಳನ್ನು ನಿಷೇಧ ವಿಶೇಷಣ ಕೇಳಂಗಾತ. ಏನ ಆತ್ಮನ ವಿಧೇಯ ವಿಶೇಷಣಗಳು ಯಾವುವು ಇರುತ್ತವೆ? ಆತ್ಮನ ವಿಧೇಯ ವಿಶೇಷಣಗಳು 10 ಅದಾವೆ. ನೆನಪಿನಲ್ಲಿಡಬೇಕಾಗಿರ್ತಕ್ಕಂಥವುಗಳು ಆತ್ಮನ ವಿಶೇಷಣಗಳು 10 ಅದಾವೆ. ಯಾವುದು? ಒಂದನೇದ್ದು ಸತ್, ಎರಡನೇದ್ದು ಚಿತ್, ಮೂರನೇದ್ದು ಆನಂದ, ನಾಲ್ಕನೇದ್ದು ಬ್ರಹ್ಮ, ಐದನೇದ್ದು ಸ್ವಯಂ ಪ್ರಕಾಶ್, ಆರನೇದ್ದು ಕೂಟಸ್ಥ, ಏಳನೇದ್ದು ಸಾಕ್ಷಿ, ಎಂಟನೇದ್ದು ದೃಷ್ಟ, ಒಂಬತ್ತನೇದು ಉಪದೃಷ್ಟ, ಹತ್ತನೇದ್ದು ಏಕ್,
ಇತ್ಯಾದಿ ಆತ್ಮನ ವಿಧೇಯ ವಿಶೇಷಣಗಳು. ಆತ್ಮನನ್ನು ಗುರುತಿಸಬೇಕಾಗಿರ್ತಕ್ಕಂಥ ವಿಶೇಷಣಗಳು ಅಲ್ಲ. ಯಾವ ಆತ್ಮ ನೇತ್ರಾದಿ ಇಂದ್ರಿಯಗಳಿಗೆ ಕಾಣಿಸುವುದಿಲ್ಲವಾದ್ದರಿಂದ ಅವುಗಳನ್ನು ವಿಶೇಷಣಗಳ ಮೂಲಕವಾಗಿ ತಿಳ್ಕೋರಿ ಅಂಥೇಳಿ ಸತ್, ಚಿತ್, ಆನಂದ್, ಬ್ರಹ್ಮ, ಸ್ವಯಂ ಪ್ರಕಾಶ್, ಕೂಟಸ್ಥ, ಸಾಕ್ಷಿ, ದೃಷ್ಟ, ಉಪದೃಷ್ಟ, ಏಕ ಇವು 10 ವಿಧೇಯ ವಿಶೇಷಣಗಳು. ಒಂದೊಂದನ್ನೇ ಅದು ಆತ್ಮ ಸಾಕ್ಷಿ. ಇದು ಸತ್ ಹೆಂಗ್ರಿ ಕೇಳ್ತಾ ಇದ್ದಾನೆ. ಸತ್ ಅಂತ ಯಾವುದಕ್ಕೆ ಅನ್ಬೇಕ್ರಿ ಅಂದ್ರೆ ಯಾವುದರ ನಿವೃತ್ತಿ ಜ್ಞಾನದಿಂದಾಗಲಿ ಅಥವಾ ಅನ್ಯ ಯಾವುದರಿಂದಾಗಲಿ ಆಗುವುದಿಲ್ಲವೋ ಅದು ಸತ್. ಯಾವುದರಿಂದ ನಿವೃತ್ತಿ ಆಗುವುದಿಲ್ಲ, ಯಾವುದರ ನಿವೃತ್ತಿ ಜ್ಞಾನದಿಂದನೂ ಆಗಿರಬಾರ್ದು, ಮತ್ತೆ ಯಾವುದರಿಂದಲೂ ಆಗಿರಬಾರ್ದು. ಅದಕ್ಕೆ ಅಂತಾರೆ ಸತ್ ಅಂತಾರೆ. ನಿಮ್ಮ ಮುಂದೊಂದು ಮಣ್ಣಿನ ಕೊಡ ಅದ, ಅದನ್ನು ಎರಡು ರೀತಿಯಲ್ಲಿ ನಿವೃತ್ತಿ ಮಾಡ್ಲಾಕ್ ಬರ್ತದೆ. ಒಂದು ಜ್ಞಾನದಿಂದ ನಿವೃತ್ತಿ ಮಾಡಬಹುದು. ಹೆಂಗ ಹೆಂಗ ಜ್ಞಾನದಿಂದ ಹೆಂಗೆ ನಿವೃತ್ತಿ ಮಾಡ್ತೀರಿ? ಮಣ್ಣು ಅಂತ ತಿಳಿದ್ರ ಅದಲ್ಲ, ಅಲ್ಲಿ ಹುಡುಕಾಡ್ರಿ ಏನತಿ ಘಟ ಸಿಗ್ತತೇನು? ಮುಟ್ಟುವುದು ಮಣ್ಣ, ಕಾಂಟಕ್ಕೆ ಮಣ್ಣು ಅಂತಾರ, ತಳಕ್ಕೆ ಮಣ್ಣು ಅಂತಾರ, ಹೊಟ್ಯಾಗ ಮಣ್ಣು ಅದ ಅದಲ್ಲ. ಹಾಗೆ ಮಣ್ಣಂತ ತಿಳಿದ್ರೆ ಜ್ಞಾನದಿಂದ ನಿಷೇಧ ಆತು. ಅರ್ಥಾತ್ ಬಡಗಿಯಿಂದ ಹೊಡೆದ್ರೆ ನಾಶ ಆಗ್ತಿಲ್ಲ. ಎರಡರಿಂದ ಅಲ್ಲ, ಇಲ್ಲಿ ಎರಡರಿಂದನೂ ನಿವೃತ್ತಿ ಆಗಂಗಿಲ್ಲ. ಇದು ಆತ್ಮ ಸತ್ತು. ಯಾವುದರ ನಿವೃತ್ತಿ? ಜ್ಞಾನದಿಂದಲೂ ಆಗುವುದಿಲ್ಲ. ಪ್ರಪಂಚದ ನಿವೃತ್ತಿ ಜ್ಞಾನದಿಂದ ಆಗ್ತದೆ, ಘಟದ ನಿವೃತ್ತಿ ಜ್ಞಾನದಿಂದ ಆಗ್ತದೆ ಇಲ್ಲ. ಆದರೆ ಯಾವುದರ ನಿವೃತ್ತಿ ಜ್ಞಾನದಿಂದಲೂ ಆಗಿರಬಾರ್ದು, ಮತ್ತೆ ಯಾವುದರಿಂದಲೂ ಆಗಿರಬಾರ್ದು. ಅದಕ್ಕೆ ಅಂಥದ್ದು ಯಾವುದು? ಸತ್. ಅದಕ್ಕೇನಾದ್ರು ತ್ರಿಕಾಲಾಪಾದ್ಯತ್ವಂ ಸದ್ರೂಪತ್ವಂ ಅಂದರೆ ಜ್ಞಾನದಿಂದ ಆಗಲಿ ಅಥವಾ ಅನ್ಯದಿಂದ ಆಗಲಿ ಆತ್ಮನ ನಿವೃತ್ತಿ ಸಹ ಆಗುವುದಿಲ್ಲ. ಆದ್ದರಿಂದ ಆತ್ಮ ಸತ್. ಆತ್ಮನ ಸದ್ರೂಪದ ಬಗ್ಗೆ ನಿಜಗುಣ ಶಿವಯೋಗಿಗಳು ಬರೀತಾರಲ್ಲ, ಇದಮೆನಿಸಿಹುದಾವುದು ಅದಕ್ಕೆ ತಾನಾಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ತೇ ನಿನ್ನ ನಿಜ. ಇದಮೆನಿಸಿಹುದಾವುದು ಅದಕ್ಕೆ ತಾನಾಶ್ರಯ ಪದವಾಗಿ. ಇದಮೆನಿಸಿಹುದಾವುದು ಅಯಂ ಘಟಃ, ಇದು ಘಟವಿರುತ್ತದೆ. ಇದಮೆನಿಸಿಹುದಾವುದು ಅಂದ್ರೆ ಅಯಂ, ಇದು ಅಂತ ಘಟಕ್ಕೆ ನಾವು ಕರಿತೀವಲ್ಲ, ಇದು ಘಟವಿರುತ್ತದೆ. ಇದಮೆನಿಸಿಹುದಾವುದು ಅದಕ್ಕೆ ತಾನು ಆಶ್ರಯ ಪದವಾಗಿ, ಆ ಘಟರೂಪ ವ್ಯಕ್ತಿಗೆ ಆಶ್ರಯ ಪದವಾಗಿ. ಯಾವುದು? ಘಟಕ್ಕೆ ಆಶ್ರಯವಾದದ್ದು ಮಣ್ಣು. ತಿಳಿತಾ? ಮಣ್ಣವೇ ಆಶ್ರಯ ಆಗ್ಯದ ಘಟಕ್ಕೆ. ಮಣ್ಣು ಇಲ್ಲದ ಹೋದ್ರೆ ಘಟ ಆಯ್ತೇನೋ? ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತಿಹ ಸತ್ತೆ. ಈಗ ಘಟಕ್ಕೆ ಆಶ್ರಯವಾದದ್ದು ಯಾವ್ದಪ್ಪ? ಮಣ್ಣು. ಯಾಕಂದ್ರೆ ಮಣ್ಣಿನಿಂದ ಘಟ ಉತ್ಪತ್ತಿಯಾಗಿದ್ದೆ. ಮಣ್ಣಿನಿಂದ ಘಟ ಉತ್ಪತ್ತಿಯಾಗಿದೆ. ಆದ್ರಿಂದ ಮಣ್ಣ ಘಟಕ್ಕೆ ಮೊದಲನೇ ಆಶ್ರಯ ಆಯ್ತು. ಆ ಮಣ್ಣಿಗೆ ಆಶ್ರಯ ಯಾವುದು? ಮಣ್ಣು ಯಾವ್ದ್ರಿಂದ ಉತ್ಪತ್ತಿ ಆಗೈತಿ? ಪೃಥ್ವಿ ಯಾವ್ದ್ರಿಂದ ಉತ್ಪತ್ತಿ ಆಗೈತಿ? ಮಣ್ಣಿಗೆ ಪೃಥ್ವಿಗೆ ಜಲ ಆಶ್ರಯ ಆಯ್ತು. ಜಲಕ್ಕೆ ಆಶ್ರಯ ಯಾವುದು? ಅಗ್ನಿ.
ಅಗ್ನಿ, ಅಗ್ನಿಗೆ ಆಶ್ರಯ ಯಾವುದು? ವಾಯು. ವಾಯು. ವಾಯುಗೆ ಆಶ್ರಯ ಯಾವುದು? ಆಕಾಶ. ಆಕಾಶ. ಆಕಾಶಕ್ಕೆ ಆಶ್ರಯ ಯಾವುದು? ಮಾಯೆ. ಮಾಯೆ. ಮಾಯೆಗೆ ಆಶ್ರಯ ಯಾವುದು? ಬ್ರಹ್ಮ. ಬ್ರಹ್ಮ. ಅದು ನೋಡಿ ಸತ್ತು ನೋಡೋದು ಅಲ್ಲ. ಇದಮೆನಿಸಿಹುದಾವುದಕ್ಕೆ ತಾನು ಆಶ್ರಯ ಪದವಾಗಿ ಘಟ ಹಿಡ್ಕೊಂಡು ಬ್ರಹ್ಮದ ಪರ್ಯಂತರ ಮಾಯೆ ಪರ್ಯಂತರವಾಗಿ ವಿಚಾರ ಮಾಡ್ತಾ ಹೋದ್ರೆ ಇದಕ್ಕೆಲ್ಲಕ್ಕೂ ಆಶ್ರಯವಾದದ್ದು ಯಾವುದು? ಬ್ರಹ್ಮ. ತೀತ ಇದಮೆನಿಸಿಹುದಾವುದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ಘಟ ಬಾಧೆ ಆಕತಿ, ಮಣ್ಣು ಬಾಧೆ ಆಕತಿ, ಜಲ ಬಾಧೆ ಆಕತಿ, ಅಗ್ನಿ ಬಾಧಿಸ್ಕೋತತಿ, ವಾಯು ಬಾಧಿಸ್ಕೋತತಿ, ಆಕಾಶ ಬಾಧಿಸ್ಕೋತತಿ, ಮಾಯಾ ಬಾಧಿಸ್ಕೋತತಿ. ಬ್ರಹ್ಮ ಇಲ್ಲ, ಬಾಧಿಸ್ಕೊಳ್ಳುವುದಿಲ್ಲ. ಇದಮೆನಿಸುವುದಾವುದಕ್ಕೆ ತಾನು ಆಶ್ರಯ ಪದವಾಗಿ ಬಾಧೆ ಹೊಂದದೆ ತೋರುತ್ತೆ ಸತ್ತೇ ನಿನ್ನ ನಿಜ. ಆ ಪರಬ್ರಹ್ಮವೇ ನೀನಿದ್ದೀಯ, ಅದುವೇ ಸದ್ರೂಪ. ಆಯ್ತಾ? ನಿನ್ನ ನಿಜ ಇದಮೆನಿಸುವುದಾವುದಕ್ಕೆ. ಈ ರೀತಿಯಾಗಿ ಯಾವುದು ಜ್ಞಾನದಿಂದಲೂ ಬಾಧಿಸಿಕೊಳ್ಳುವುದಿಲ್ಲ, ಮತ್ತೆ ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲವೋ ಅದಕ್ಕೇನಂತಾರ? ಸತ್. ಇರುವಿಕೆ, ಅಸ್ತಿತ್ವ ಅಂತ. ಇದು ಆತ್ಮನಲ್ಲೇ ವರ್ತಿಸ್ತದೆ. ಸದ್ರೂಪ ಆತ್ಮನಿಗೆ ಭಿನ್ನವಾದ ಅನಾತ್ಮ ವಸ್ತುಗಳಲ್ಲಿ ಸತ್ವ ಇರ. ಮೊದಲು ನಮಗೇನು ಅನ್ನಿಸ್ತದ? ಹಾವು ಇರುತ್ತದೆ ಅಂತ ಅನಿಸ್ತದೆ. ಸತ್ತಂದ್ರೆ ಇರುವಿಕೆ, ಗಟ್ಟಿ ಅಂತ ತಿಳ್ಕೊರಿ. ಸತ್ತಂದ್ರೆ ಅಸ್ತಿತ್ವ, ಇರುವಿಕೆ. ಹಾವು ಐತಿ ಅಂತಿಲ್ಲ, ಹಾವನ್ಯಾಗ ಒಂದು ಇರುವಿಕೆ ತೋರ್ತದೆ. ಎಲ್ಲಿ ತನಕ ತೋರ್ತದ? ಧ್ಯಾನ ಆಗುತ್ತಂತ. ಹಗ್ಗದ ಜ್ಞಾನ ಆಗುವ ತನಕ. ಜ್ಞಾನದ ಯಾಕಡೆ ಹೋಗ್ಬಾರ್ರಿ. ಎದರ ಜ್ಞಾನ ಆಗುತ್ತಕ? ಹಗ್ಗ ಜ್ಞಾನ ಆಗುತ್ತಕ. ಹಗ್ಗ ಜ್ಞಾನ ಆದಿಂದ ಹಾವಿನಲ್ಲಿರುವ ಅಸ್ತಿತ್ವ ಹೋಯ್ತು. ಆ ಹಗ್ಗನು ಕೂಡ ಕಲ್ಪಿತದ ಚೇತನದಲ್ಲಿ. ತೇತು ಬ್ರಹ್ಮಜ್ಞಾನ ಆಗುವುದರಿಂದ ಹಗ್ಗದಲ್ಲಿರುವ ಅಸ್ತಿತ್ವ ಉಳಿತೇನೋ? ಹಗ್ಗ ಹಗ್ಗ ಯಾವುದನ್ನ ಆಶ್ರಯ ಮಾಡೈತಿ? ರಜ್ಜೋಪಹಿತ ಚೇತನ. ರಜ್ಜೋಪಹಿತ ಚೇತನವನ್ನು. ಶಬಾಷ್ ಶಬಾಷ್ ಶಬಾಷ್. ರಜ್ಜೋಪಹಿತ ಚೇತನವನ್ನು. ಚೇತನ ಜ್ಞಾನ ಅಂತಂದ್ರೆ ಹಾಗಿಲ್ಲ. ಈಗ ಆ ಸತ್ತು ಮೂರು ಪ್ರಕಾರವಾಗಿ ತೋರ್ತದ. ಪ್ರಾತಿಭಾಷಿಕ ಸತ್ತು, ವ್ಯಾವಹಾರಿಕ ಸತ್ತು, ಪಾರಮಾರ್ಥಿಕ ಸತ್ತು. ಇವೆಲ್ಲ ಚೆನ್ನಾಗಿ ತಿಳ್ಕೋಬೇಕು. ಪ್ರಾತಿಭಾಷಿಕ ಸತ್ತು ಅಲ್ಲಿ ಒಂದು ಇರುವಿಕೆ ಅದ. ಪ್ರಾತಿಭಾಷಿಕದೊಳಗೆ ಎಂಥದ್ದು? ಪ್ರತೀತಿ ಮಾತ್ರ ಸತ್ಯಂ ಪ್ರಾತಿಭಾಷಿಕ. ಪ್ರತೀತಿ ಕಾಣಿಸ್ತದ, ಐತೇನೋ? ಇಲ್ಲ. ಇನ್ನ ವ್ಯಾವಹಾರಿಕ ಸತ್ತು ಬ್ರಹ್ಮಜ್ಞಾನದಿಂದ ಯಾವುದರ ನಿವೃತ್ತಿ ಆಗುತ್ತದೆಯೋ ಅದಕ್ಕೆ ವ್ಯಾವಹಾರಿಕ ಸತ್ತು. ಆಕಾಶಾದಿ ಪ್ರಪಂಚ ಇದು ಬ್ರಹ್ಮಜ್ಞಾನದಿಂದಲೇ ನಿವೃತ್ತಿ ಆಗ್ತದೆ. ಪ್ರಪಂಚ ಅದನ್ನು ನಿವೃತ್ತಿ ಆಕತಿ. ಅಲ್ಲಿ ತನಕ ನಿವೃತ್ತಿ ಆಗುವುದಿಲ್ಲ. ಸ್ವಪ್ನ ಯಾವಾಗ ನಿವೃತ್ತಿ ಆಕತಿ? ಎಚ್ಚರಾದ ಬಳಿಕ. ಎಚ್ಚರಾದ ಬಳಿಕ ಸ್ವಪ್ನ ನಿವೃತ್ತಿ. ಅಷ್ಟು ಬೇಗ ಈ ಪ್ರಪಂಚ ನಿವೃತ್ತಿ ಆಗುವುದಿಲ್ಲ. ಬ್ರಹ್ಮಜ್ಞಾನ ಆದ್ರನ ನಿವೃತ್ತಿ ಆಗ್ತದೆ ಪ್ರಪಂಚ. ಅಂದ್ರೆ ಅಲ್ಲಿ ಸರ್ಪದಲ್ಲಿರುವ ಸತ್ತನೂ ಸುಳ್ಳಾತು, ರಜ್ಜುನಲ್ಲಿರುವ ಸತ್ತನೂ ಸುಳ್ಳಾತು, ಪ್ರಪಂಚದಲ್ಲಿರುವ ಸತ್ತನೂ ಸುಳ್ಳಾತು. ಚೇತನದಲ್ಲಿರುವ ಸತ್ತೇನದ ಅಂತ ಕೇರ ಸುಳ್ಳಾಗುವುದಿಲ್ಲ. ಒಂದೇ ಸತ್ತನ್ನು ತಿಳಿಸೋ ಸಲುವಾಗಿ ಮೂರು ಪ್ರಕಾರ ಸತ್ತುಗಳನ್ನು ಹೇಳ್ಕೊಂಬಂದಾರ. ನಮಗ ಇರುವುದು ಒಂದೇ, ಏಕಂ ಏವಂ ಅದ್ವೈ. ಇರುವಿಕೆ ಕೇವಲ ಬ್ರಹ್ಮದಲ್ಲೇದ, ನೆನಪಿರಲಿ. ಇನ್ಯಾವುದರಲ್ಲಿ ಇರುವಿಕೆ ಇಲ್ಲ. ಇದ್ದಂಗ ತೋರ್ತಾವೆ, ಮೋಸ ಮಾಡ್ತಾವೆ. ತೀರ್ಥ ಹಾಗಾದ್ರೆ ಒಂದೇ ಯಾಕೆ ಹೇಳಿಲ್ರಿ? ಮೂರು ಯಾಕೆ ಹೇಳಿದ್ರು? ಪ್ರಾತಿಭಾಷಿಕತ್ತ, ವ್ಯಾವಹಾರಿಕತ್ತ, ಪಾರಮಾರ್ಥಿಕಂತ ಅಂತಂದ್ರೆ ಆ ತಿಳಿಸು ಸಲುವಾಗಿ. ಒಂದೂರಾಗ
ನಾಟಕ ಮಾಡಿದ್ರು. ಯಾವ ನಾಟಕ? ರಾಮಾಯಣ ನಾಟಕ ಮಾಡಿದ್ರು. ರಾಮಾಯಣ ನಾಟಕ ಮಾಡಿದಾಗ ಒಬ್ಬ ಗೌಡ್ರ ಮಗ ರಾವಣನ ಪಾಠ ಮಾಡಿದ್ದ. ಏನ್ ಮಾಡಿದ? ರಾವಣ. ಅವ ರಾವಣ ಬಂದ ಅಂತಿದ್ರು ವೇದಿಕೆ ಮೇಲೆ. ಆ ರಾವಣ ಸೀತನ ಅಪಹರಿಸುವಾಗ ಸನ್ಯಾಸಿಯ ವೇಷ ಧಾರಣೆ ಮಾಡಿದ. ಈಗ ಸನ್ಯಾಸಿ ಬಂದ, ಸನ್ಯಾಸಿ ಅದಾನ ಅನ್ನಕತ್ತಿದ್ರು. ಅದಲ್ಲ, ಯಾವಾಗ ಸೀತನ ಕೈ ಅಪಹರಿಸಿದ ಆವಾಗ ರಾವಣ ಸಾಧುವಾದ, ಸನ್ಯಾಸಿ ಬಾದಾತ. ಯಾಕ ಸನ್ಯಾಸಿ ಇಂಥ ಕೆಲಸ ಮಾಡಂಗಿಲ್ಲ, ಸನ್ಯಾಸಿ ಬಾದಾತು ಅಲ್ರಿ. ಅಂದ್ರ ರಾವಣ, ಸನ್ಯಾಸಿ, ಗೌಡನ ಮಗ 3 ಮಂದಿ ಅದಾರ. 3 ಮಂದಿ ಅಲ್ಲ, 3 ಮಂದಿ ಖರೇನೋ ಒಬ್ಬನ ಖರೇನೋ? ಯಾವ? ಗೌಡನ ಮಗ. ಅವನ ರಾವಣ ಆಗಿ ತೋರಿದ, ಅವನೇ ಸನ್ಯಾಸಿ ಆಗಿ ತೋರಿದ. ಅದಲ್ಲ, 3 ಇಲ್ಲಲ್ಲಿ ಇರೋದು ಒಂದೇ ವಸ್ತು. ಹೆಂಗೆ ತೋರ್ತದ? ರಜ್ಜುವಿನಲ್ಲಿ ಸರ್ಪ ಆಗಿ ತೋರ್ತದ, ಪ್ರಾತಿಭಾಷಿಕವಾಗಿ ತೋರ್ತದ. ಒಂದೇ ವಸ್ತು ವ್ಯಾವಹಾರಿಕವಾಗಿ ತೋರ್ತದ. ಯಾಕೆ ತೋರ್ತದ? ಪಾರಮಾರ್ಥಿಕದ ಜ್ಞಾನ ಇಲ್ಲದಕ್ಕಾಗಿ. ಅದಲ್ಲ, ಪಾರಮಾರ್ಥಿಕ ಜ್ಞಾನ ನಿಮಗೆ ಆಗಿತ್ತು ಅಂದ್ರೆ ಅವನು ಸುಳ್ಳ ಆಕಳ ಸುಳ್ಳ ಇರೋದು ಒಂದೇ ಬಿಡೋ ಮರ ಅಂತೀರಿ ನೀವೇ. ಹಾಗೆ ಸತ್ತು ಅಂದ್ರೆ ಏನು? ಅದು ಬ್ರಹ್ಮದಲ್ಲಿ ಮಾತ್ರ ವರ್ತಿಸ್ತದ. ಅದು ಜ್ಞಾನದಿಂದಾಗಲಿ ಮತ್ತೆ ಯಾವುದರಿಂದಾಗಲಿ ಬಾಧೆ ಹೊಂದದೆ ಸುಳ್ಳಾಗದೆ ಇರತಕ್ಕಂಥದ್ದೇ ಅಂದ್ರೆ ಅದಕ್ಕೆ ಏನಂತಾರೆ? ಸತ್ತು. ಇದು ಯಾವ ವಿಶೇಷಣ? ವಿಧೇಯ ವಿಶೇಷಣ. ಎರಡನೇ ವಿಧೇಯ ವಿಶೇಷಣ, ಆತ್ಮ ಚಿತ್ತ ಹೇಗೆ ಇರುತ್ತಾನೆ? ಚಿತ್ತಾತ್ಮ ಹೇಗಿದ್ದಾನೆ? ಅಲುಪ್ತ ಪ್ರಕಾಶ, ಅದು ಚಿತ್ತ ಆಗಿರುತ್ತದೆ. ಆತ್ಮ ಅಲುಪ್ತ ಪ್ರಕಾಶ ರೂಪವಾಗಿದೆ, ಆದ್ದರಿಂದ ಆತ್ಮ ಚಿತ್ತ ಆಗಿದೆ. ಲುಪ್ತ ಅಂದ್ರೆ ನಾಶ. ಯಾವನ ಚಿತ್ತು ನಾಶ ಆಗುವುದಿಲ್ಲೋ, ಚಿತ್ತ ಅಂದ್ರೆ ಅರಿವು. ಅರಿವೇ ಬರೀ ಅರಿವೇ. ನಿಜಗೊಂಡು ಹೇಳರಲ್ಲ, ನೀನು ಮರೆಯದೊಮ್ಮೆಯು ಜಗದಿರವ ನಿಂತರಿವೆ. ಅರಿವು ಎಂದು ಅರಿವಿಗೆ ಮರೆಯೇ ಆಗುವುದಿಲ್ಲ. ತಿಳಿತ? ಅರಿವಿಗೆ ಎಂದು ಮರೆವೇ ಬರುವುದಿಲ್ಲ. ಅರಿವಿನಲ್ಲಿರ್ತಕ್ಕಂಥ ಆ ಪ್ರಕಾಶ ಯಾವಾಗೂ ಲುಪ್ತ ಆಗುವುದಿಲ್ಲ. ಅಂಥದ್ಯಾವುದನು ಅದು ಆತ್ಮ. ನಿಜಗೊಂಡು ಹೇಳ್ತಾ ಇದ್ದಾರೆ, 3 ಅವಸ್ಥೆಗಳಲ್ಲಿ ತೋರುವ ಖಿಳವನು ಬೇರಿಟ್ಟರಿಯುವುದಾಗಿ ಮೀರಬಾರದ ಚಿತ್ತೇ ನಿನ್ನ ನಿಜ. ಅಲ್ರಿ, ಆತ್ಮನ ಪಂಚಲಕ್ಷಣಗಳನ್ನು ಹೇಳುವಾಗ 3 ಅವಸ್ಥೆಗಳಲ್ಲಿ ತೋರುವ ಖಿಳವನು ಜಾಗ್ರತ ಅವಸ್ಥೆ, ಸ್ವಪ್ನ ಅವಸ್ಥೆ, ಸುಷುಪ್ತಿ ಅವಸ್ಥೆ. ಜಾಗ್ರತ ಅವಸ್ಥೆಯನ್ನ ಅರಿತಾ ಇದ್ದಾನೆ. ಯಾವ ಚಿತ್ತು ಜಾಗ್ರತನ್ನು ಅರಿತದೆಯೋ ಅದೇ ಚಿತ್ತು ಸ್ವಪ್ನವನ್ನು ಅರಿತದೆ, ಅದೇ ಚಿತ್ತು ಸುಷುಪ್ತಿಯನ್ನು ಅರಿತಾ ಇದೆ. 3 ಅವಸ್ಥೆಗಳಲ್ಲಿ ತೋರುವ ಖಿಳವನು. ಇದಕ್ಕಾಗಿ ಚಿದ್ರೂಪಕ್ಕೆ ಹೆಚ್ಚು ದೃಷ್ಟಾಂತವನ್ನು ಸ್ವಪ್ನದ ದೃಷ್ಟಾಂತ ಕೊಡ್ತಾರೆ ಅಲ್ಲ. ಜಾಗ್ರತ್ನಾಗ ಸೂರ್ಯ ಚಂದ್ರ ಈ ಬೆಳಕುಗಳು ಅದಾವ. ಅದಾವ ಜಾಗ್ರತೆ. ಸೂರ್ಯ ಚಂದ್ರ ವಿದ್ಯುತ್ ಚಿಮಣಿ ಇವೆಲ್ಲ ಅದಾವ. ಇವುಗಳ ಸಹಾಯದಿಂದ ನಾವು ಪದಾರ್ಥಗಳನ್ನು ಅರಿತೀವಿ.
ಸ್ವಪ್ನಕ್ಕೆ ಹೋದ ಅಂದ್ರೆ ಚಿಮ್ನಿಯರೇ ಆರ್ಸಿರಿ, ಬಾಗ್ಲಾರೆ ಹಾಕಿರಿ, ಕೌದೇರೆ ಹೊತ್ತಿರಿ, ಮಾಡರೆ ಹಾಕಿದ್ ಕತ್ಲಗೌತಿ ಸ್ವಪ್ನ ನೋಡ್ತೀರಿ. ಅಲ್ಲಿ ನೋಡ್ತೀರಿಲ್ಲ? ಯಾವುದನ್ನ ನೋಡ್ಬೇಕಾದ್ರೆ ಬೆಳಕು ಬೇಕಾ ಬೇಡ? ಬೆಳಕು ಬೇಕಾ ಬೇಡ? ಬೆಳಕು ಬೇಕಲ್ಲ. ಸ್ವಪ್ನದಾಗ ಜಾತ್ರೆ ನೋಡಾಕತ್ತೀರಿ, ಯಾವ ಬೆಳಕಿನ್ಯಾಗ ನೋಡಾಕತ್ತೀರಿ? ಅರ್ಥ ಆಕತಿಲ್ಲ? ಯಾವ ಬೆಳಕನೂ ಇಲ್ಲ. ಚಿಮ್ನೆರೆ ಆರ್ಸ್ಯಾರಿ, ಗಡದ ಕಂಬಳರೆ ಹೊತ್ತೀರಿ, ಬಾಗ್ಲ ಕಿಟಕಿ ಹಾಕಿರಿ, ಅಲ್ಲಿ ಬೆಳಕದ ಸುದ್ದಿನ ಇಲ್ಲ, ಕಣ್ಣರೆ ಮುಚ್ಚಿರಿ. ಪರಂತು ದೊಡ್ಡ ಜಾತ್ರೆ ನೋಡ್ತೀರಲ್ಲ, ಬೆಳಕು ಇಲ್ಲಿದ ಬರ್ತದು. ಯಾವ ಬೆಳಕಿನ್ಯಾಗ ನೋಡಿರಿ? ನ ತತ್ರ ರಥ ಅಂತ ಉಪನಿಷತ್ ಹೇಳ್ತದ. ಅಲ್ಲಿ ರಥ ಇಲ್ಲ, ಕುದುರೆ ಇಲ್ಲ, ಏನಿಲ್ಲ, ಅಲ್ಲೆಲ್ಲವನ್ನು ನೋಡ್ತಾ ಇದ್ದಾನಲ್ಲ. ಅಲ್ಲಿ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಯಾವುದೂ ಇಲ್ಲ, ಆದರೂ ನೋಡ್ತಾ ಇದ್ದೀರಿ. ಇದು ಚಿದ್ರೂಪಕ್ಕೆ ಉದಾಹರಣೆ, ಸದ್ರೂಪಕ್ಕೆ ಜಾಗ್ರತಿನ ಉದಾಹರಣೆ, ಚಿದ್ರೂಪಕ್ಕೆ ಸ್ವಪ್ನದ ಉದಾಹರಣೆ, ಆನಂದಕ್ಕೆ ಸುಸುಪ್ತಿಯ ಉದಾಹರಣೆ. ಅದಲ್ಲ, ಸುಸುಪ್ತಿಯಾಗ ಆನಂದ ಐತಿ ಇಲ್ಲ? ಸುಸುಪ್ತಿಯಲ್ಲಿ ಆನಂದ ಎಲ್ಲಿದದು? ಯಾಕಡಿದೆ ಇವತ್ತು ಹ್ಯಾಂಡ್ರೋ ಮಕ್ಕಳು ಎಲ್ಲಿದಪ್ಪ? ಆನಂದ ನಿಂದದು. ಆ ರೀತಿಯಿಂದ ಇಲ್ಲಿ ಚಿದ್ರೂಪ ಅಂದ್ರೆ ಏನು? ಮೂರು ಅವಸ್ಥೆಗಳಲ್ಲಿ ತೋರುವ ಕಿಳವನು ಬೇರಿಟ್ಟರಿಯುವುದಾಗಿ ಅಲ್ಲ, ಅವುಗಳಿಗಿಂತಲೂ ಬೇರೆಯಾಗಿ ಅರಿತದ. ಆ ಮೂರು ಅವಸ್ಥೆಗಳನ್ನ ಅರಿತಕ್ಕಂಥ ಅರಿವು ಮತ್ತೊಂದು ಐತೇನೋ? ಮೂರು ಅವಸ್ಥೆಗಳನ್ನ ಅರಿತಕ್ಕಂಥ ಅರಿವು ಮತ್ತೊಂದು, ಅದನ್ನು ಅರಿತಕ್ಕಂಥ ಅರಿವು ಯಾವುದರ ಐತೇನೋ? ಯಾವುದೂ ಇಲ್ಲ ಅಲ್ಲ. ನಿಮಗ ಈ ಪೆನ್ನನ್ನ ನೇತ್ರ ಅರಿತದ, ನೇತ್ರವನ್ನ ಮನಸ್ಸು ಅರಿತದ, ಮನಸ್ಸನ್ನ ಬುದ್ಧಿ ಅರಿತದ. ಬುದ್ಧಿಯನ್ನ ಅರಿತಕ್ಕಂಥದ್ದು ಯಾವುದು? ಬುದ್ಧಿಯನ್ನು ಅರಿತತಿಲ್ಲ. ಬುದ್ಧಿಯನ್ನು ಅರಿತೈತಿ ಅಂದ್ರೆ ಬುದ್ಧಿಯನ್ನು ಅರಿಯುವುದು ಯಾವುದು? ಅರು ಆತ್ಮ. ಆ ಅರುವನ್ನು ಅರಿತಕ್ಕಂಥದ್ದು ಇನ್ನೊಂದು ಅದ ಏನೋ? ಪೆನ್ನು ಕಣ್ಣಿನಿಂದ ಅರಿಸಿಗೊತ್ತು, ಕಣ್ಣು ಮನಸ್ಸಿನಿಂದ ಅರಿಸಿಗೊತ್ತು, ಮನಸ್ಸು ಬುದ್ಧಿಯಿಂದ ಅರಿಸಿಗೊತ್ತು. ಬುದ್ಧಿ ಬುದ್ಧಿಯನ್ನರಿದು ಆತ್ಮ. ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಗೈತಿ ಅಂತ ಕೇಳ, ಮತಿಯ ಹಂಗಿಲ್ಲದೆಲ್ಲವನರಿವನೇ ಜಾಣರ ದೇವ. ಅಪ್ಪ ನಿಜಗುಣ ಶಿವರಿಗೆ ಮತಿಯ ಹಂಗಿಲ್ಲದೆಲ್ಲವನು, ಬುದ್ಧಿ ಹಂಗಿಲ್ಲದ ಎಲ್ಲವನ್ನೂ ಅರಿತಕ್ಕಂಥವನೇ ಜಾಣರ ದೇವ. ಬುದ್ಧಿ ಅವಶ್ಯಕತೆ ಇಲ್ಲ ಅವನಿಗೆ. ಬುದ್ಧಿಯನ್ನು ಕೂಡ ಪ್ರಕಾಶ ಮಾಡ್ತಕ್ಕಂಥದ್ದೊಂದು ಅರು ಐತಲ್ಲ, ಆ ಅರು ಹೇಗದ ಅಂತ ಕೇಳಿದ್ರೆ ಅಲುಪ್ತದ. ಆ ಅರು ಜಾಗ್ರತ ಲುಪ್ತ ಆದಾಗ ಅರು ಲುಪ್ತ ಆಗಿಲ್ಲ, ಸ್ವಪ್ನ ಅವಸ್ಥೆ ಲುಪ್ತ ಆಕತಿ, ಆ ಅರು ಲುಪ್ತ ಆಗಿಲ್ಲ. ಸುಸುಪ್ತ ಅವಸ್ಥೆ ಲುಪ್ತ ಆಕತಿ, ಆ ಅರು ಲುಪ್ತ ಆಗಿಲ್ಲ. ಅದು ಲುಪ್ತ ಆಗಿತ್ತಂದ್ರೆ ಜಾಗ್ರತೆ ಜ್ಞಾನ ಹಾಕಿದ್ದಿದ್ದಿಲ್ಲ, ಸ್ವಪ್ನ ಜ್ಞಾನ ಹಾಕಿದ್ದಿದ್ದಿಲ್ಲ, ಸುಸುಪ್ತ ಜ್ಞಾನ ಹಾಕಿದ್ದಿದ್ದಿಲ್ಲ. ಮೂರನ್ನು ಎದಟ್ಟು ಅರಿತಕ್ಕಂಥ ಆ ಚಿತ್ತೇನದ ಅಂತ ಕೇಳ ಅಲುಪ್ತ, ನಾಶರಹಿತವಾಗಿರ್ತಕ್ಕಂಥ ಅರು. ಈ ರೀತಿಯಾಗಿ ಇದು ಎರಡನೇ ವಿಧೇಯ ವಿಶೇಷಣ. ಮೂರನೇದ್ದು ಆತ್ಮ ಆನಂದ ಹೇಗೆ ಇದ್ದಾನೆ. ಪರಮ ಪ್ರೀತಿಗೆ ವಿಷಯವಾದುದು ಆನಂದವಾಗಿರುತ್ತದೆ. ಪರಮ ಪ್ರೀತಿಗೆ ವಿಷಯವಾದದ್ದು ಆನಂದವಾಗಿರುತ್ತದೆ. ಪರಮ ಅಂದರೆ ಎಲ್ಲಕ್ಕಿಂತಲೂ ಅಧಿಕ ಪ್ರೀತಿಗೆ ವಿಷಯ, ಅದು ಪರಮ ಪ್ರೀತಿಯ ವಿಷಯ. ಎಲ್ಲರ ಪರಮ ಪ್ರೀತಿ ಆತ್ಮನಲ್ಲಿ ಇರುತ್ತದೆ. ಆದ್ದರಿಂದ ಆತ್ಮ ಆನಂದ ರೂಪ ಆಗಿದ್ದಾನೆ. ಪರಮ ಪ್ರೀತಿ ವಿಷಯನಾಗಿರುವುದರಿಂದ ಆತ್ಮ ಆನಂದ ರೂಪದಾನೆ.
ನಿಜಗೊಂಡ್ರು ಬರೀತಾರೆ, ಎಲ್ಲವನಾರ ಇದು ನೋಡಲ್ ಇಲ್ಲೆನಿಸಿದ ನೇಹ ಎಲ್ಲಿ ನೆಲೆಸಿಯುವುದು ತನ್ನಲ್ಲಿ ಅದರಿಂದ ಸುಖ. ಎಲ್ಲವನಾರ ಇದು ನೋಡಲ್, ಎಲ್ಲವನ್ನು ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ. ಎಲ್ಲವನು ಅಂದ್ರೆ ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ ಎಲ್ಲವನ್ನು ವಿಚಾರ ಮಾಡಿ ನೋಡಿದ್ದಾದ್ರೆ ಇಲ್ಲೆನಿಸಿದ ನೇಹ, ಒಂದು ಶಬ್ದ ಚಂದದ. ನೇಹ ಅಂದ್ರ ಪ್ರೀತಿ. ಇಲ್ಲೆನಿಸಿದ ನೇಹ ಪ್ರೀತಿ ಎಂದು ಇಲ್ಲಾಗದೆ ಯಾವುದರ ಮೇಲೆ ಇರುತ್ತದೆಯೋ ಅದು ಆನಂದ. ನೋಡ್ರಿ, ಅರ್ಥ ಆಗತಿ? ಪ್ರೀತಿಯು ಯಾವ ಕಾಲದಲ್ಲಿ ಇಲ್ಲೆನಿಸದೆ, ದುಡ್ಡಿನ ಮೇಲೆ ಒಂದು ಪ್ರೀತಿ ಇರ್ತದೆ. ಕಾಡ್ರಿ ಬಡ್ಯಾಕ್ ಬಂದು ತಗೋರಯ್ಯಪ್ಪ ನಾನು ಬಿಡು, ದುಡ್ಡಿನ ಮ್ಯಾಗಿನ ಪ್ರೀತಿ ಇಲ್ಲಾಕೈತಿ, ಹೆಂಡತಿ ಮ್ಯಾಗಿನ ಪ್ರೀತಿ ಇಲ್ಲಾಕೈತಿ, ಮಗನ ಮ್ಯಾಗಿನ ಪ್ರೀತಿ ಇಲ್ಲಾಕೈತಿ. ಎಂದೂ ಇಲ್ಲ ಆಗದ ಪ್ರೀತಿ ಯಾವುದ್ರ ಮೇಲದ ಸ್ವಲ್ಪ ವಿಚಾರ ಮಾಡ್ರಿ ನೀವು. ಅಪ್ಪೋ ಸಿದ್ದಪ್ಪನವ್ರ ದೃಷ್ಟಾಂತ ಹೇಳ್ತಿದ್ರು. ಮಗಂದು ಮದುವೆ ಇತ್ತ, ಮದುವೆ ಸಂತಿ ಅಂತ ಇರ್ತೈತಿ ನೋಡ್ರಿ, ಭಾಳ ದೊಡ್ಡದ ಮದುವೆ ಸಂತಿ. ಮದುವೆ ಸಂತಿ ಮಾಡಕ್ಕಂತೂ ಹೋದ, 8 ದಿವಸ ಮದುವೆ. ಎಲ್ಲ ಅರಿವಿ ಹಂಚಲಿ ತಗೊಂಡ, ಬಂಗಾರ ತಗೊಂಡ, ಬೆಳ್ಳಿ ತಗೊಂಡ. ಬರುವಾಗ ಕಸಬಾರಿಗೆ ಮಾರಾಕತ್ತಿದ್ದು. ಕಸಬಾರಿಗೆ ಎಷ್ಟು ಕೇಳ 20 ರೂಪಾಯಿ ಅಂದರು. ಕಸಬಾರಿಗೆ ರೊಕ್ಕ ಕೊಟ್ಟು ಕಸಬಾರಿಗೆ ತಗೊಂಡು ಬಂದ, ಮನೆಗೆ ಬಂದ. ಮನೆಗೆ ಬಂದಾಗ ಕಸಬಾರಿಗೆ ಎಲ್ಲಿಡ್ತಾನ, ಬಂಗಾರ ಎಲ್ಲಿ ಇಡ್ತಾನೆ? ಎರಡಕ್ಕೂ ರೊಕ್ಕ ಕೊಟ್ಟಾನ, 2 ಬೇಕಾಗ್ಯದ. ಅದ್ರ ಮ್ಯಾಗೂ ಪ್ರೀತಿ ಐತಿ, ಅದ್ರ ಮ್ಯಾಗೂ ಪ್ರೀತಿ ಐತಿ. ಪ್ರೀತಿ ಎರಡ್ರ ಮ್ಯಾಗ ಐತಿ, ಪ್ರೀತಿ ಐತೈತಿ, ರೊಕ್ಕ ಕೊಡ್ತಾನ ನಾನು ಕಸಬಾರಿಗೆ. ಅದಲ್ಲ, ಇಡೂ ಜಾಗ ಬೇರೆ ಯಾಕೆ ಮಾಡಿದ? ಅದನ್ನ ಟ್ರೇಜರ್ ಒಳಗಿಟ್ಟು ಬಂಗಾರ, ಕಸಬಾರಿಗೆ ಪ್ರೀತಿಯವ್ರಿಗೆ ಹೆಚ್ಚು ಕಡಿಮೆ ಐತೆ ಅಂದಂಗ ಆತ. ಅಧಿಕ ಪ್ರೀತಿಗೆ ವಿಷಯವಾದದ್ದು ಅದಲ್ಲ. ಕಸಬಾರಿಗೆ ಹೋದ್ರೆ ಹೋಗ್ಬಾರ್ದಾಕ, ಬಂಗಾರ ಹೋಗಬಾರ್ದು ಅಲ್ಲ. ಮುಂದೆ ಏನಾಯ್ತು, ಯಾವ ಮಗನ ಸಲುವಾಗಿ ಬಂಗಾರ ಬೆಳ್ಳಿ ಎಲ್ಲ ತಂದಿದ್ದು, ಆ ಮಗನ ಪೊಲೀಸ್ ಹಿಡ್ಕೊಂಡು ಹೋದ್ರಪ್ಪ. ಏನೋ ಅಪರಾಧ ಮಾಡಿದ, ಹಿಡ್ಕೊಂಡು ಹೋದ್ರು. 2 ದಿವಸ ಮದುವೆ ಅದ, ಎಲ್ಲ ಪ್ರಿಂಟ್ ಆಗೈತೆ, ಎಲ್ಲ ಮಂದಿ ಹೇಳ್ಕೊಂಡು ಕೂತ, ಚಿಂತೆ ಮಾಡ್ಕೋತ ಕೂತ. ಅವಾಗ ಏನಂತಾರ, ಬಂಗಾರ ಮಾರು, ಪೊಲೀಸ್ ರೊಕ್ಕ ಕೊಟ್ಟು ಮಗನ ಬಿಡಿಸ್ಕೊಂಡು ಬಾ ಅಂತ. ಅದಲ್ಲ, ಎದ್ರ ಮ್ಯಾಲ ಮೊದಲು ಅದಕ್ಕೆ ಪ್ರೀತಿ ಇತ್ತು, ಕಸಬರಿಗಿಂತಲೂ ಬಂಗಾರ ಮ್ಯಾಗ ಇತ್ತು. ಈಗ ಬಂಗಾರ ಏನಾಯ್ತು, ಬಂಗಾರಕ್ಕಿಂತಲೂ ಮಗನ ಮೇಲೆ ಅದಕ್ಕೆ ಪ್ರೀತಿ ಆಯ್ತು. ರೊಕ್ಕ ಕೊಟ್ಟ, ಮಗನ ಬಿಡಿಸ್ಕೊಂಡು ಬಂದ, ಮದುವೆ ಮಾಡಿದ. ಮಗ ತಂದೆ ಮರ್ಯಾದೆ ಕಳೆಯುವಂತಹ ಕೆಲಸ ಮಾಡಾಕೈತಿದ. ಅಂದ್ರೇನು, ರಸ್ತೆದಾಗ ಬೀಳಾಕೈತಿದ, ಗಟಾರದಾಗ ಬೀಳಾಕೈತಿದ. ಮೊದಲಿನ ಪ್ರೀತಿ ಉಳಿತಾನ ಮಗನ ಮ್ಯಾಗ. ಬಂಗಾರ ಮಾರಿ ಮಗನ್ ತಂದಿದ್ದ, ಬಂಗಾರಕ್ಕಿಂತಲೂ ಮಗನ ಮೇಲೆ ಜಾಸ್ತಿ ಇತ್ತು. ಈಗ ಅವ ಉಳ್ಳಾಡಕೈತ, ಮರ್ಯಾದೆ ಕಾಯಕೈತ, ಪೇಪರ್ ಮ್ಯಾಗ ಕೊಡ್ತಾನೆ, ಇವತ್ತಿನಿಂದ ಇವ್ ನನ್ನ ಮಗ ಅಲ್ಲ, ಯಾರು ಸಾಲ ಕೊಟ್ಟರೆ ನನಗೆ ಸಂಬಂಧ ಇಲ್ಲ, ನಾನು ಏನ್ತಿದ್ರೆ ಇಂಥ ಮಕ್ಕಳು ಬೇಕಾದಷ್ಟು ಹುಟ್ಟ್ಯಾವು ಅಂತಾನೆ. ಯಾಕಡೆ ಹೊತ್ತು ಪ್ರೀತಿ ಹೆಂಡತಿ ಮ್ಯಾಗ ಹೋತ್ ನೋಡ್ರಿ. ಅದ ಮಗನ ಮ್ಯಾಗ ಹೆಟ್ಟು ಹಂಗೆ ಉಳಿತಾನ ಪ್ರೀತಿ, ಹೆಂಡತಿ ಮ್ಯಾಗ ಹೋತು. ಹೆಂಡತಿ ಏನಾದ್ರು ವ್ಯಭಿಚಾರಾದಿ ಕ್ರಿಯೆಗಳನ್ನು ಮಾಡಿದಳು ಅಂತಿಟ್ಕೋ, ಕಾಕ ಬಿಟ್ಟು ಬಿಡ್ಬೇಕಿಲ್ಲ. ಬೇಡ 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 ಬೇಡ, ಆಕೆನ ಬಿಟ್ಟು ಬಿಡೋದು. ನಾನು ಶರೀರ ಇದ್ರೆ ಮತ್ತೆ ಹೆಂಗೆ ಸಿಕ್ಕಾವಂತಾನೋ ಅಲ್ಲ. ಸಿಗೋನ್ ಮ್ಯಾಗಿಂದ ಹೋತು, ಈಗ ಎದ್ರ ಮ್ಯಾಗ ಬತ್ತು, ಶರೀರ ಮ್ಯಾಗ ಬಂತು. ಶರೀರ ಮ್ಯಾಲ ಬಂತು. ಶರೀರಕ್ಕೆ ಯಾರು ಹೊಡಿಲಾಕ್ ಬಂದ್ರು ಅಂದರೆ ಇಂದ್ರಿಯಗಳನ್ನು ಕಳ್ಕೋತಾನ. ಬೆನ್ನ ಮ್ಯಾಗ ಒಂದು ಹೊಡಿರಿಪ್ಪ ಅಂತಾನ. ಶರೀರಕ್ಕಿಂತಲೂ ಎದ್ರ ಮ್ಯಾಗ ಹೆಚ್ಚು ಪ್ರೀತದ, ಇಂದ್ರಿಯ ಮ್ಯಾಲ.
ಇಂದ್ರಿಯ ಮೇಲೆ ಹೆಚ್ಚು ಪ್ರೀತಿ ಅದ, ಇಂದ್ರಿಯ ಮೇಲೆ ಐತೇನೋ ಅಂತಂದ್ರೆ ಹ್ಮ್ ಏನೋ ಆತ ಕಣ್ಣಿಗೆ. ಹ್ಮ್ ಡಾಕ್ಟ್ರ್ ಹೇಳಿದ್ರು ಕಣ್ಣು ತೆಗೆದ್ರೆ ನಿನ್ನ ಪ್ರಾಣ ಉಳಿತದ ನೋಡಪ್ಪ, ಇದಕ್ಕೆ ಸಾಯ್ತಿ. ಏನಂತ ನೀಗ ಕಣ್ಣ ಅದು ಹೋಗಲ್ರಿ, ಪ್ರಾಣ ಉಳಿಲ್ಲ ಅಂದ. ಯಾಕಡೆ ಬಂತ ಪ್ರೀತಿ? ಪ್ರಾಣದ ಮ್ಯಾಗ ಬಂತು. ದೊಡ್ಡ ರೋಗ ಆತು, ಕ್ಯಾನ್ಸರ್. ಹಗಲ ರಾತ್ರಿ ನಿದ್ದಿಲ್ಲ, ತ್ರಾಸ. ಡಾಕ್ಟ್ರ್ ಹೇಳಿದ್ರು ಔಷಧ ಇಲ್ಲ ಇನ್ನಕ್ಕೆ. ಯಾರೇ ಮಾತಾಡ್ಕೊತ ಬಂದ್ರೆ ಹ್ಯಾಂಗೈತಿ ರಾಮನ, ಯಪ್ಪ ಹಗಲು ರಾತ್ರಿ ನಿದ್ದಿಲ್ಲೋ. ಡಾಕ್ಟ್ರ್ ಹೇಳ್ತಾರೆ ಔಷಧ ಇಲ್ಲ ಅಂತ. ಪ್ರಾಣ ಹೋಗ್ಬೇಕು ನೋಡಪ್ಪ, ಆರಾಮ್ ಇರ್ತಾನಂತ ನಾವ. ಪ್ರಾಣನಾಗಿದ್ದು ಹೋತ. ಪ್ರಾಣಕ್ಕಿಂತಲೂ ಭಿನ್ನವಾದ ಒಂದು ವಸ್ತು ಅದೇ, ಅದು ಪರಮ ಪ್ರೀತಿಗೆ ವಿಷಯ ಅದ. ಯಾವುದದು ಪ್ರಾಣಕ್ಕಿಂತ ಭಿನ್ನವಾದದ್ದು? ಆತ್ಮ. ಎಲ್ಲವನಾರೈದು ನೋಡಲಿಲ್ಲೆನಿಸಿದ ನೇಹ, ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದ ಸುಖ. ಅವನೇ ಸುಖ ಸ್ವರೂಪ, ಆತ್ಮನೇ. ಯಾಜ್ಞವಲ್ಕರ್ ಮೈತ್ರ ಹೇಳ್ತಾ ಇದ್ದಾರೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಮೈತ್ರೇ, ಆತ್ಮನ ಸಲುವಾಗಿ ಎಲ್ಲವೂ ಪ್ರಿಯವಾಗಿ ಕಾಣಿಸ್ತಾ ಇದ್ದಾವೆ. ಗಂಡ ಹೆಂಡತಿ ಮೇಲೆ ಪ್ರೀತಿ ಮಾಡ್ತಂದ್ರೆ ಹೆಂಡತಿ ಸಲುವಾಗಿ ಅಲ್ಲ, ತನ್ನ ಸಲುವಾಗಿ. ಹೆಂಡತಿ ಗಂಡನ ಮೇಲೆ ಪ್ರೀತಿ ಮಾಡ್ತಾ ಅಂದ್ರೆ ಗಂಡನ ಸಲುವಾಗಿ ಅಲ್ಲ, ಆತ್ಮನ ಸಲುವಾಗಿ, ತನ್ನ ಸಲುವಾಗಿ. ಪ್ರಸಿದ್ಧವಾಗಿ ಉಪನಿಷತ್ತದ ಆತ್ಮನಸ್ತು ಕಾಮಯ ಸರ್ವಂ ಪ್ರಿಯಂ ಭವತಿ. ಆತ್ಮನ ಸಲುವಾಗಿ ಈ ಜಡ ಪದಾರ್ಥಗಳು ಪ್ರಿಯವಾಗಿ ಕಾಣಿಸ್ತಾ ಇದ್ದಾವೆ. ಎಲ್ಲ ಮಾಡಿ ಅದರ ಸಲುವಾಗಿ, ಆತ್ಮನ ಸಲುವಾಗಿ. ಆದ್ದರಿಂದ ಇಲ್ಲಿ ಆನಂದದ ವಿಶೇಷಣವನ್ನು ಹೇಳಬೇಕಾಗಿತ್ತು ಅಂತಂದರೆ ಏನಂತಾರೆ? ಪರಮ ಪ್ರೀತಿಗೆ ವಿಷಯವಾದದ್ದು ಆನಂದವಾಗಿರುತ್ತದೆ. ಪರಮ ಪ್ರೀತಿಗೆ ವಿಷಯವಾದದ್ದು ಪರಮಾನಂದವಾಗಿರುತ್ತದೆ. ಪ್ರೀತಿಯ ವಿಷಯ ಅದು ಪರಮ ಪ್ರೀತಿಯ ವಿಷಯ. ಎಲ್ಲರ ಪರಮ ಪ್ರೀತಿ ಆತ್ಮನಲ್ಲಿರುತ್ತದೆ. ಆದ್ದರಿಂದ ಆತ್ಮ ಆನಂದ ರೂಪ ಇರುತ್ತಾನೆ. ಅಲ್ರಿ, ವೃತ್ತಿಗಳ ಭೇದದಿಂದ ಆ ಆನಂದವನ್ನ 8 ಪ್ರಕಾರ ಹೇಳ್ಯಾರ ನಿಜಗುಣ ಶಿವಯೋಗಿಗಳು. 8 ಪ್ರಕಾರ ಆನಂದವನ್ನು ವೃತ್ತಿಗಳ ಭೇದದಿಂದ ಒಂದೇ ಆನಂದ 8 ಪ್ರಕಾರ ಆಗಿ ತೋರ್ತದೆ. ವಿಷಯಾನಂದ, ಬ್ರಹ್ಮಾನಂದ, ವಾಸನಾನಂದ, ಮುಖ್ಯಾನಂದ, ಯೋಗಾನಂದ, ಆತ್ಮಾನಂದ, ಅದ್ವೈತಾನಂದ, ವಿದ್ಯಾನಂದ. ಎಷ್ಟಾದ್ರು? 8. ವಿಷಯಾನಂದ. ವಿಷಯಾನಂದ ಇಂದ್ರಿಯ ವಿಷಯಗಳ ಸಂಬಂಧದಿಂದ ಏನು ತೋರ್ತದ ಅದಕ್ಕೇನಂತಾರೆ? ಆನಂದಕ್ಕೆ ವಿಷಯಾನಂದ. ಅದು ಆತ್ಮನ ಆನಂದವೇ. ಹಾಯ ಬಸ್ ಅಂತ ಇರ್ತಾವ, ಗೊತ್ತದ? ಹಾಯ ನಿಂದ ಅದು ಹೆಂಡತಿ ಮ್ಯಾಗ ಹಾದ, ಮಕ್ಕಳ ಮ್ಯಾಲ ಹಾದ, ದುಡ್ಡಿನ ಮ್ಯಾಲ ಹಾದ. ಯಾಕಂದ್ರೆ ನಿನ್ನ ಬಿಟ್ಟ ಆನಂದ ಎಲ್ಲಿಯೂ ಇಲ್ಲವೇ ಇಲ್ಲ. ಅಲ್ರಿ, ಹೋಳಿಗೆ ಶಿವಿ ಹುಗ್ಗಿ ಶಿವಿ, ಹೋಳಿಗೆ ಹುಗ್ಗಿ ಶಿವಿಯೋ ಇನ್ನು ಬ್ಯಾಲ ಶಿವಿಯೋ? ಹೋಳಿಗೆ ದ್ವಾರ ಬಂದೈತಿ ಬ್ಯಾಲ, ಹೆಂಡತಿ ದ್ವಾರ ಬಂದೈತಿ ಆನಂದ. ನಿಂದೆ ಅಕ್ಕಿಂತ ಕೆನ ಸುಡುಗಾಡದ. ಅಲ್ರಿ, ಆದ್ದರಿಂದ ವಿಷಯಾನಂದ, ಬ್ರಹ್ಮಾನಂದ ಗಾಢವಾದ ನಿದ್ರೆಯೊಳಗೆ. ಅಲ್ರಿ, ವಿಷಯಾನಂದ ಪರಿಚ್ಛಿನ್ನದ, ಬ್ರಹ್ಮಾನಂದ ಪೂರ್ಣದ. ನಿದ್ರೆಯೊಳಗಿಂದ ಪೂರ್ಣದ ಇಲ್ಲ. ಅದಕ್ಕೆ ಬ್ರಹ್ಮಾನಂದ ಅಂತ ಕರೆದ ನಿಜಗುಣ ಶಿವಯೋಗಿಗಳು. 8 ಆನಂದ. ಸುಖವೇ ನಿಜ ಸುಖವೇ ನೀನು ನಿಖಿಳವೆನಿಸತೇಕ ಮುಖವಾಗಿರಿ ಅನ್ನೋಳು. ಯಾಕೆ ನೀ ಅನೇಕ ಆಗಕ್ಕೆ ಹತ್ತಿದಿ, ಒಂದೇ ಆಗಿ ತೋರು ಅಂತ ಹೇಳ್ಯಾರಲ್ಲ. ಈ ನಿದ್ರೆಯೊಳಗೆ ತೋರುದು ಯಾವ್ದ್ರಿ? ಬ್ರಹ್ಮಾನಂದ. ಮುಂದೆ ಬರೋದು ವಾಸನಾನಂದ.
ವಾಸನಾನಂದ ಅಂದ್ರೇನು? ನಿದ್ದೆ ಫುಲ್ ಮಾಡ್ಯಾನ, ಎದ್ದ ಹಾಸಿಗೆ ಮ್ಯಾಲ ಕುಂತಾನ, ಕಣ್ಣು ಮುಚ್ಚಾನ, ಕಣ್ಣು ತೆರೆಯವಲ್ಲ, ಕಣ್ಣು ತೆರೆಯವಲ್ಲ. ಒಂಥರ ಆನಂದದ ಮಜಾ ಆತ ಅಲ್ಲಿ ಆಕತಿಲ್ಲ. ಎದ್ದಾನ, ಉದ್ಯೋಗಕ್ಕೆ ಹತ್ತಿಲ್ಲ, ಯಾಕಡೆ ಹೋಗಿಲ್ಲ, ಅದು ಒಂಥರ ಆನಂದ ಆನಂದ ಆನಂದ. ನೀವು ದಿನಾಲೂ ಮಾಡ್ತಿರಲ್ಲ ಧ್ಯಾನ 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 ಮಾಡಿ ಹೊರಗೆ ಬಂದ ಕೂಡಲೇ ಮಜಾ ಇರ್ತೈತಿಲ್ಲ, ಎಕ್ದಮ್ ಮಾತಾಡಕ್ಕೆ ವಾಲಿರ್ತೈತಿ. ಧ್ಯಾನ ಮಾಡಿದವ್ರಿಗೆ ಗೊತ್ತದು. ಆಸೆ ಎದ್ದು ಕೂತ್ ಕೂಡಲೇ ಕೆಲ್ಸಕ್ಕೆ ಹೇಳೋ ಹೇಳ್ತಾನೆ ಅದಾನ ಹಂಗ ಕೂತಾನವ, ಎದ್ದಿಲ್ಲ ಅಂತಲ್ಲ, ಎದ್ದಾನ. ಇನ್ನೂ ಆನಂದ ಅದ. ಇದಕ್ಕೇನಂತಾರ? ವಾಸನಾನಂದ. ಅಪ್ಪ ಶಿವಪುತ್ರಪ್ಪ ದೃಷ್ಟಾಂತ ಹೇಳ್ತಾನ. ಬಾಯಾಗ ಕೊಡ ಮುಳುಗೀಶ, ಹಗ್ಗ ಬಿಟ್ಟು ಸೇದು ಬಾಯ ಮುನಿಗೈತಿ, ಫುಲ್ ಕೊಡ ತುಂಬೈತಿ, ಜಗ್ಗತಾನ. ಮ್ಯಾಲ ಬರುವಾಗ ಕೊಡದ ತುಂಬ ಹತ್ತಿದ ನೀರ ತಟ 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 ಬೀಳ್ತಾ ಇಲ್ಲ. ಈಗ ಬಾಯಾಗಿಂದ ಮ್ಯಾಲ ಬಂದದ, ನೀರಾಗಿಲ್ಲ ಕೊಡ, ಆದ್ರೂ ನೀರು ತಟ 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 ಬೀಳ್ತಾ ಇಲ್ಲ. ಹಂಗ ಬ್ರಹ್ಮಾನಂದದಿಂದ ಘಟವೆಂಬ ವೃತ್ತಿ ಮ್ಯಾಲ ಬಂದದ, ಅದು ತಟ 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 ಕಣ್ಣು ತೆರೆಯುವಾಗ ಕುಂತಾನ ಹಂಗೆ ಅಂತಾನಲ್ಲ. ಇದಕ್ಕೆ ಯಾವ ಆನಂದ ತರ? ವಿಷಯ ವಾಸನಾನಂದ. ವಾಸನಾನಂದ. ಆಮೇಲೆ ತೋರದು ಯಾವ್ದಪ್ಪ? ವಾಸನಾನಂದ ಆದ ಬಳಿಕ ಮುಖ್ಯಾನಂದ. ಮುಖ್ಯಾನಂದದ ವರ್ಣನ ಮಾಡಿದ್ದಾರೆ. ಉದಾಸೀನ ವೃತ್ತಿಯೊಳಗೆ ತೋರೋದಕ್ಕೆ ಏನಂತಾರೆ? ಮುಖ್ಯಾನಂದ. ಮುಖ್ಯಾನಂದ. ಉದಾಸೀನ ವೃತ್ತಿಯೊಳಗೆ ತೋರಕ್ಕೆ ಅಂತಾರೆ ಮುಖ್ಯಾನಂದ ಅಂತ ಕರೀತಾ ಇದ್ದಾರೆ. ಮುಖ್ಯಾನಂದ ಅಂದ್ರ ಏನು ಅಂತ ಕೇಳಿದರೆ ಅವ್ರು ಬರಿತಾ ಇದ್ದಾರಲ್ಲ, ಮನುಷ್ಯ ಎಲ್ಲರೇ ಹೋಗ್ಕೊಂಡಿರ್ತಾನೆ. ಎಲ್ಲರೇ ಅಂತಂದ್ರೆ ಏನು? ಗುಡಾಗರೆ, ಮಠಕ್ಕರೆ, ಆಶ್ರಮದಾಗರೆ ಹೋಗಿ ಕುಂತಿರ್ತಾನೆ. ಕುಂತಾಗ ಉದಾಸೀನ ಅವಸ್ಥೆ ಇರ್ತದೆ. ಆ ಉದಾಸೀನ ಅವಸ್ಥೆಯೊಳಗೆ ಒಂಥರ ಆನಂದ ತೋರ್ತದೆ. ಒಂಥರ ಏನಕತಿ? ಆನಂದ ತೋರ್ತದೆ. ಅಲ್ಲೇ ಏನು ವಿಷಯಗಳ ಆನಂದ ಇಲ್ಲ ಈತ, ಅಲ್ಲಿ ಏನು ವಿಷಯದ ಆನಂದ ಇಲ್ಲ. ಆ ಉದಾಸೀನ ವೃತ್ತಿಯೊಳಗೆ ತೋರ್ತಕ್ಕಂಥ ಆನಂದಕ್ಕೇನಂತಾರೆ? ಮುಖ್ಯಾನಂದ. ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಕಣ್ಣು ಹಚ್ಕೊಂಡು ಆರಾಮತ್ ನೋಡಪ್ಪ ಇಲ್ಲೇ ಅಲ್ಲೇನು ಹೋಳಿಗೆ ಉಣ್ಣಾಕೈತೇನ? ಏನಿಲ್ಲ. ತಾನೇ ಅದು ಉದಾಸೀನ ವೃತ್ತಿ ಅಂತಾರೆ. ಹಾನೋಪಾದಾನ ಎಂಬುದೇನು ಇಲ್ಲದ ಉಪೇಕ್ಷೆ, ಮಾನಸ ವೈದಲದ ಅನೂನದ ಅನುಪಮ ಸುಖವೇ ನಿಜ ಸುಖವೇ ಅಂತ. ಅಂದ್ರೆ ಹಾನ ಉಪಾದಾನ, ರಾಗದ್ವೇಷ ಇಲ್ಲದೆ ಇರ್ತಕ್ಕಂಥ ಯಾವ ವೃತ್ತಿಯಲ್ಲಿ ಉದಾಸೀನವಾದ ವೃತ್ತಿಯೊಳಗೆ ಒಮ್ಮೆ ಆನಂದ ತೋರ್ತದೆ ನೋಡ್ರಿ. ಅದು ಆರಾಮ ಹೋಗಿ ಕೂತಿರ್ತೀರಿ, ಅಲ್ಲೇನು ರೊಕ್ಕ ಇಲ್ಲ, ರೂಪಾಯಿ ಅಲ್ಲಿ ಏನ್ತಿಲ್ಲ, ಮಕ್ಕಳಿಲ್ಲ, ಒಂಥರ ಆನಂದ ಕಾಣಿಸ್ತದೆ. ಇದಕ್ಕೆ ಯಾವ ಆನಂದ? ಮುಖ್ಯಾನಂದ. ಮುಖ್ಯಾನಂದ ಎಷ್ಟದು? 4. 5ನೇದು ಯೋಗಾನಂದ. ಯೋಗಾನಂದ ಯೋಗ ಮಾಡುವುದರಿಂದ ಅಲ್ಲ. ಯೋಗಾನಂದ ಅಂದ್ರೆ ಎದಕ್ಕಂತಾರೆ? ಯೋಗ ಯೋಗದ್ವಾರ ಪ್ರತೀತಿಯಾಗತಕ್ಕಂಥ ಆನಂದ. ಅದು ಮಾನಸದಳು ಬಾಹ್ಯವೇನು ತೋರದೆ ಪರಮಾನುಸಂಧಾನ ಸಂತಾನದವಳು ಅಪರೋಕ್ಷ. ತನ್ನ ಹೃದಯದಲ್ಲಿ ಸಚ್ಚಿದಾನಂದ ರೂಪ ಪರಮಾತ್ಮನನ್ನು ಕುರಿತು
ಧ್ಯಾನ ಮಾಡುತ್ತಿರಲು. ನೋಡ್ರಿ, ಧ್ಯಾನದಾಗ ನೀವು ಕುಂತಾಗ ಒಂದು ಆನಂದ ಸಿಗ್ತದೆ. ಹಾಗೆ ಹೊರಗಿನ ಯಾವ ವಿಷಯದ ವಿಕಲ್ಪ ತೋರುವುದಿಲ್ಲ. ಪರಮಾತ್ಮನ ಧ್ಯಾನ ರೂಪ ವೃತ್ತಿ ಪ್ರವಾಹವು ನಡೆದಿರುವಾಗ ಚಿತ್ತವೃತ್ತಿ ಏಕಾಗ್ರತೆವಾಗಲು ಆ ವೃತ್ತಿಯಲ್ಲಿ ಅಪರೋಕ್ಷವಾಗಿ ತೋರ್ತಕ್ಕಂಥದ್ದೇನದು ಯೋಗಾನಂದ. ಯೋಗದ ಮುಖದಿಂದ ಬಂದದ್ದು. ಇದಕ್ಕೇನಂತಾರ? ಯೋಗಾನಂದ. ಮನಸ್ಸು ಏನಾಕತಿ ಅಂತ ಕೇಳ ಆ ಯಾವ ಯೋಗದೊಳಗೆ ಮುಳುಗುತ್ತದ ಆವಾಗ ಒಂದು ಆನಂದ ಆಗ್ತದೆ. ಇದಕ್ಕೆ ಯಾವ ಆನಂದ ಅಂತಾರ? ಯೋಗಾನಂದ ಅಂತ. ಏಸದು ಆತ್ಮಾನಂದ ಆರನೇದ್ದು. ಆತ್ಮಾನಂದ ಅಂದ್ರೆ ಏನು ಬರೀತಾ ಇದ್ದಾರೆ. ಪ್ರಿಯವಾದ ವಿಷಯ ಸಂಚಯದೊಡೆಯಳು ತಾನೇ ಪ್ರಿಯತಮನೆಂದು ತಿಳಿಯೇ ತನಗ ಅವಿರತ ಆನಂದ. ಇದು ಯಾವುದು? ಆತ್ಮಾನಂದ ಅಂತ ಕರೀತಾ ಇದ್ದಾರೆ. ಇನಕತಕ ಮಾಡಿದಿಲ್ಲ ಏನೇನು ಪ್ರಿಯವಾದ ಸ್ತ್ರೀ, ಪುತ್ರ, ಧನ, ಕನಕ, ಬಂಧು ಬಾಂಧವರು ಇವರೆಲ್ಲವನ್ನು ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ ಚೈತನ್ಯ ರೂಪನಾದ ತಾನು ಮಾತ್ರ ಪ್ರಿಯತಮ, ತಾನೇ ಪ್ರೀತಿಗೆ ವಿಷಯ ಅನ್ನೋದು ಯಾವಾಗ ಅನುಭವಕ್ಕೆ ಬರ್ತೈತಲ್ಲ ಆವಾಗ ಅದಕ್ಕೇನಂತಾರೆ? ಆತ್ಮಾನಂದ. ಹೆಂಡತಿ ಮ್ಯಾಗಿನ ಆನಂದ ಕೆಟ್ಟು ಹೋಗೈತಿ, ಮಕ್ಕಳ ಮೇಲಿನ ಆನಂದ ಕೆಡ್ತದೆ. ಅನುಕೂಲ ವೃತ್ತಿ ಇರುವಾಗ ಆನಂದಗಳು ತೋರ್ತಾವ, ಯಾವ ಪ್ರತಿಕೂಲ ಆಗ್ತಾನೆ ಅದೇ ವಸ್ತು ಏನಾಕತಿ? ಅಪ್ರಿಯ ಆಗ್ತದೆ. ತನ್ನ ಮೇಲೆ ತಾ ಯಾವಾಗ್ರ ಸಿಟ್ಟು ಎದ್ದಾನನು? ಇಲ್ಲ. ಇದಕ್ಕೇನಂತಾರೆ? ಎಲ್ಲವನ್ನು ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ ಎಲ್ಲರ ಮ್ಯಾಗಿರ್ತಕ್ಕಂಥ ಪ್ರೀತಿಯೊಮ್ಮೆ ಮೇಲಾಗ್ತದೆ, ತನ್ನ ಮೇಲೆ ಇಲ್ಲಾಗುವುದಿಲ್ಲ ಅನ್ನುವಂಥದ್ದನ್ನ ಸ್ತ್ರೀ ಪುತ್ರರಿಗಿಂತಲೂ ತನ್ನ ದೇಹ ಅಧಿಕ ಪ್ರೀತಿಗೆ ಪಾತ್ರವಾಗಿದೆ. ಯಾಕೆಂದರೆ ಮನೆಗೆ ಬೆಂಕಿ ಹತ್ತಿದಾಗ ಎಲ್ಲರೂ ಬಿಟ್ಟು ಓಡ್ತಾನ. ದೇಹಕ್ಕಿಂತಲೂ ಇಂದ್ರಿಯಗಳ ಪ್ರೇಮ, ಇಂದ್ರಿಯಗಿಂತಲೂ ಪ್ರಾಣದ ಮ್ಯಾಗ, ಪ್ರಾಣಕ್ಕಿಂತಲೂ ತನ್ನ ಮೇಲೆ ಪ್ರೇಮ ಅಂತ ವಿಚಾರ ಮಾಡ್ತಿರ್ಲಿಕ್ಕಾಗಿ ಆವಾಗ ಆತ್ಮನ ಆನಂದದ ಭಾನ ಆಗ್ತದೆ. ಇದಕ್ಕೇನಂತಾರೆ? ಆತ್ಮಾನಂದ. ಎಷ್ಟನೇದ್ದು? 6. ಏಳನೇದ್ದು ಅದ್ವೈತ ಆನಂದ. ಅದ್ವೈತ ಆನಂದ. ಇಲ್ಲಿ ಆತ್ಮಾನಂದದೊಳಗೆ ಕೇವಲ ತ್ವಂಪದದ ಅರ್ಥದ ಅನುಭವದ, ತತ್ಪದ ದಿನ ಆಗಿಲ್ಲ. ತ್ವಂಪದ ನಾನು ಅನ್ನೋದನ್ನು ಚಿಂತನೆ ಮಾಡಿ ಆನಂದ ಆಗ್ತದೆ. ಇನ್ನು ತತ್ಪದ ಪರಮಾತ್ಮನ ಬಗ್ಗೆ ಪರಿಪೂರ್ಣ ಕಾಮತೆ ದೋರದ. ಇಲ್ಲಿ ಯಾವ ಆತ್ಮಾನಂದ ಅಂತ ಅದ್ವೈತಾನಂದ್ರ ಏನು ಅಂತ ಕೇಳ ಕನಸಿನಂತಿರೆ ಜಗವನು ಪುಷಿಯಂದು ತನ್ನನೇ ಭೇದರಹಿತನೆಂಬ ಅನುಭೂತಿಯಳು ಮಿಕ್ಕ ಆನಂದ. ಏನು? ದೃಶ್ಯಮಾನವಾದ ನಾಮರೂಪಾತ್ಮಕ ಪ್ರಪಂಚದ ಸ್ವಪ್ನದಂತೆ ಮಿಥ್ಯವಾಗಿರುತ್ತದೆ. ತಾನು ಮಾತ್ರ ಸ್ವಗತ ಸಜಾತಿ ವಿಜಾತಿ ವೇದತ್ರಯ ರೇತನಾಗಿ ಅಖಂಡೇಕರಸ ಪರಿಪೂರ್ಣ ನಿರ್ವಹಣೆಯು ಎಂಥ ಸ್ವರೂಪವಾದ ಆ ಯಾವ ಸತ್ತನು ಆ ಏಕಮೇವ ಅದ್ವಿತೀಯ ಬ್ರಹ್ಮ ನಾನೆಂಬ ಅದ್ವಿತೀಯ ಆಕಾರದಲ್ಲಿ ಆ ದ್ವಿತೀಯ ಆಕಾರ ವೃತ್ತಿಯಲ್ಲಿ ತೋರ್ತಕ್ಕಂಥದ್ದಕ್ಕೇನಂತಾರೆ? ಅದ್ವೈತಾನಂದ. ಎಷ್ಟನೇದ್ದು? 8ನೇದ್ದು ನೋಡ್ರಿ. ಯಾವುದು? ವಿದ್ಯಾನಂದ. ಇವೆಲ್ಲ ಪ್ರತಿಬಿಂಬಾನಂದಗಳು. 7 ಆನಂದಗಳನ್ನೇನು ಹೇಳ್ಕೊಂಬಂದಿವಲ್ಲ, ವೃತ್ತಿಯೊಳಗೆ ತೋರ್ತಕ್ಕಂಥ ಪ್ರತಿಬಿಂಬಾನಂದಗಳು. ಈ 7 ಆನಂದಕ್ಕೆ ಬಿಂಬಾನಂದ ಏನದ ನೋಡು, ಅದು ವಿದ್ಯಾನಂದ. ಬಿಂಬ ಪ್ರತಿಬಿಂಬ ವ್ಯಾಖ್ಯಾಗತ್ತಿಲ್ಲ. ಕರಡಿ ಮುಂದೆ ನಿಂತಾಗ ಒಂದು ಬಿಂಬದ, ಒಂದು ಪ್ರತಿಬಿಂಬದ. ಬಿಂಬ ಕಾಂಗಡಿರ್ತಕ ಪ್ರತಿಬಿಂಬ ಕಾಂಗಡಿರ್ತಕ ಇರ್ತದ. ಕನ್ನಡಿ ಹೋದಿಂದ ಪ್ರತಿಬಿಂಬ ಐತೇನು? ಬಿಂಬ ಐತೆ ಇಲ್ಲ? ಶಬಾಷ್. ಹಾಗೆ ಉಪಾಧಿಗಳ ಇಲ್ಲದೆ ಇರ್ತಕ್ಕಂಥದ್ದೊಂದು ಆನಂದ ಏನದ ಅಲ್ಲ, ಅದು ಬಿಂಬಾನಂದ. ತಿಳಿತಾ? ಪರಿಪೂರ್ಣ ಕಾಮತೆ. ಪರಿಪೂರ್ಣ ಕಾಮತೆ ದೊರೆದ ಸಮಯದೊಳು ಸರಿಯಿಲ್ಲವೆಂದ ಪರತರವ ಸತ್ಯ.
ಪರಿಪೂರ್ಣ ಕಾಮತೆ ಇನ್ನು ಬೇಕು ಅನಿಸೋದನೇ ಇಲ್ಲ ಅಲ್ಲ, ಬೇಕು ಅನ್ಸೋದನ್ನೇ ಎಲ್ಲ ಹೋಗಿಬಿಟ್ಟದ. ಅಂತಹ ಬ್ರಹ್ಮಾಕಾರ ವೃತ್ತಿಯಲ್ಲಿ ಆವರಣ ಭಂಗ ಆದಾಗ ಅದು ಬಿಂಬ ಆನಂದದ ಅನುಭವ ಆಗ್ತದ. ಅದಕ್ಕೇನಂತಾರೆ ಅಂತ ಕೇಳಿದ್ರೆ, ಯಾವ ಆನಂದ? ವಿದ್ಯಾನಂದ. ವಿದ್ಯೆಯಿಂದ ಮಾತ್ರ ಪ್ರಾಪ್ತಿ ಆಗ್ತದೆ. ಬ್ರಹ್ಮವಿದ್ಯೆಯಿಂದ ಬ್ರಹ್ಮಾಕಾರ ವೃತ್ತಿ. ಬ್ರಹ್ಮವಿದ್ಯೆ ಅಂದ್ರೇನು? ಬ್ರಹ್ಮಾಕಾರ ವೃತ್ತಿ. ಸದಾವ ಕಾಲದಲ್ಲಿ ಬ್ರಹ್ಮಾಕಾರ ವೃತ್ತಿ ಉಂಟಾತು ಅಂತಂದ್ರೆ ಅದಕ್ಕೇನಂತಾರೆ? ಬ್ರಹ್ಮಾನಂದ ಅಂತ ಕರೀತಾರೆ. ಯಾಕೆ ಹೇಳ್ಬೇಕಾಗೈತಿ? 8 ಆನಂದಗಳಂದ್ರೆ ತನ್ನ ಆನಂದವೇ 8 ಪ್ರಕಾರವಾಗಿ ಅನುಭವಕ್ಕೆ ಬರ್ತದೆ. ಆದ್ದರಿಂದ ಪರಮ ಪ್ರೀತಿಗೆ ವಿಷಯವಾದುದು ಆನಂದವಾಗಿರುತ್ತದೆ ಅಲ್ಲ. ಪರಮ ಅಂದರೆ ಎಲ್ಲಕ್ಕಿಂತಲೂ ಅಧಿಕ ಅಲ್ಲ. ಎಲ್ಲರ ಪರಮ ಪ್ರೀತಿಗೆ ಆತ್ಮನಲ್ಲಿ ಇರುತ್ತದೆ. ಹೆಚ್ಚಿನ ಪ್ರೀತಿ ಎಲ್ಲಿ ಅದ? ಆತ್ಮನಲ್ಲಿ ಅದ. ಆದ್ದರಿಂದ ಆತ್ಮ ಆನಂದ ರೂಪವಾಗಿದೆ. ಪರಮ ಪ್ರೀತಿಗೆ ವಿಷಯವಾಗಿರುವುದರಿಂದ ಆತ್ಮ ಆನಂದ ರೂಪ. ಎಷ್ಟದು? ಈಗ 3 ಏನು? ಸತ್ತು ಚಿತ್ತು ಆನಂದ. ಸತ್ತು ಚಿತ್ತು ವಿಧೇಯ ವಿಶೇಷಣಗಳು, ವಾರ್ತಿ ಮುಖ್ಯಾಂಶಗಳು. ಒಟ್ಟು ಆನಂದಗಳು ಎಷ್ಟು ಹೇಳ್ಯಾರ? 8. ಈಗ ಆನಂದದ ವಿಷಯ ಹೇಳಕತ್ಯಾರ ಅಲ್ಲ. ವಿಧೇಯ ವಿಶೇಷಣಗಳು ಎಷ್ಟದಾವ? 10. ಒಂದನೇದ್ದು ಸತ್ತು ಸತ್ತು ಸತ್ತು, ಚಿತ್ ಚಿತ್, ಆನಂದ, ಬ್ರಹ್ಮ ಬ್ರಹ್ಮ, ಸ್ವಯಂ ಪ್ರಕಾಶ, ಆ? ಸ್ವಯಂ ಪ್ರಕಾಶ, ಸಂಪ್ರಕಾಶ, ಕೂಟಸ್ಥ, ಕೂಟಸ್ಥ, ಸಾಕ್ಷಿ ಸಾಕ್ಷಿ, ಸಾಕ್ಷಿ, ದೃಷ್ಟ ದೃಷ್ಟ, ಉಪದೃಷ್ಟ, ಉಪದೃಷ್ಟ, ಏಕ. ಶಬಾಷ್. ಈಗ 8ರೊಳಗೆ ವಿಧೇಯ ವಿಶೇಷಣಗಳು ಇನ್ನು ನಿಷೇಧ ಒಂದು 10 ಅದಾವ. ಅವು ಇರಲಿ ಆ ಕಡೆ. ಈಗ ಬರೀ ವಿಧೇಯ ವಿಶೇಷಣ ಎಷ್ಟದು? 3 ಅದು. ಈಗ 10 ವಿಧೇಯ ವಿಶೇಷಣಗಳಲ್ಲಿ 3 ಚಿಂತನೆ ಮಾಡಿದ್ದೀವಿ. ಮುಂದಿನ ವಿಷಯವನ್ನ ನಾ ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.